ಸೊ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಚರ್ಚೆಗೆ ಉಪನ್ಯಾಸಕ್ಕೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಬ್ರಿಟಿಷರು ಭಾರತಕ್ಕೆ ಹೇಗೆ ಬಂದರು, ನಿಧಾನವಾಗಿ ಹೇಗೆ ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು ಅಂತ ನಾನು ಹೇಳಿದೆ. 1740ರವರೆಗೆ ನಾವು ಬಂದಿದ್ವಿ. 1740ರವರೆಗೆ ಅಲಿವರ್ದಿ ಖಾನ್ ಬಂಗಾಳದ ನವಾಬ ಇದ್ದ. 1700ಕ್ಕೆ ಅಲ್ಲಿ ಜಾಬ್ ಚಾರ್ನೋಕ್ ಅನ್ನೋರು ಬಂದು ಆ ಕಲ್ಕತ್ತಾ ನಗರವನ್ನು ಸ್ಟಾರ್ಟ್ ಮಾಡಿಕೊಂಡ್ರು. ತಮ್ಮ ವ್ಯಾಪಾರವನ್ನು ಹುಗ್ಲಿ ನದಿಯ ತೀರದಲ್ಲಿ ಆರಂಭಿಸಿದರು ಅಂತ ಹೇಳಿದೆ. ಅಲ್ಲಿಗೆ ಸಮಯ ಆಗಿದ್ದರಿಂದ ಚರ್ಚೆ ನಿಲ್ಲಿಸಿದ್ದೆ. ಸೊ ಈಗ ಅಲ್ಲಿಂದ ಮುಂದೆ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಈಗ 3 ಪ್ರಮುಖವಾದ ಯುದ್ಧಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಅವನ್ನ ಕರ್ನಾಟಕ ಯುದ್ಧಗಳು ಅಂತ ನಾವು ಕರಿತೀವಿ. ಸೊ ಒಟ್ಟು 3 ಯುದ್ಧಗಳು ಬರ್ತವೆ. ಅದರ ಒಟ್ಟು ಅವಧಿಯನ್ನು ನೀವು ನೆನಪಿಟ್ಕೋಬೇಕು. ಯಾವ ರೀತಿಯಲ್ಲಿ ಅಂದರೆ 1746ಇಂದ 1760ವರೆಗೆ 3 ಯುದ್ಧಗಳು ಸೇರಿ, 3 ಕರ್ನಾಟಕ ಯುದ್ಧಗಳು ಸೇರಿ ಕ್ರಿಸ್ತಶಕ 1746ರಿಂದ 60ರವರೆಗೆ ಈ ಯುದ್ಧಗಳು ನಡೀತವೆ. ಸೊ ಇದಕ್ಕೆ ಕರ್ನಾಟಕ ಯುದ್ಧಗಳು ಅಂತ ಯಾಕೆ ಕರಿತೀವಿ ಅನ್ನೋದನ್ನು ಫಸ್ಟು ನೀವು ಅದನ್ನು ತಿಳ್ಕೊಳ್ಬೇಕು. ಇಲ್ಲಿ ಕರ್ನಾಟಕ ಅಂದರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಏನು ತಿಳ್ಕೊಳ್ತಾರೆ, ನಮ್ಮ ಈಗಿನ ಕರ್ನಾಟಕ ಅಂತ ತಿಳ್ಕೊಳ್ತಾರೆ. ಹಾಗಲ್ಲ. ಸೊ ಇಲ್ಲಿ ಕ್ಲಾರಿಫೈಡ್. ಕರ್ನಾಟಕ ಮೀನ್ಸ್ ಇಟ್ ರೆಫರ್ಸ್ ಟು ದ ಪ್ರೆಸೆಂಟ್ ತಮಿಳ್ನಾಡು ರೀಜನ್. ಈಗಿನ ತಮಿಳ್ನಾಡು ಅಂತ ನಾವೇನು ಕರಿತೀವಿ, ಆವಾಗ ಮಡ್ರಾಸ್ ಅಂತ ಕರಿತಿದ್ರು ಬ್ರಿಟಿಷರ ಕಾಲದಲ್ಲಿ. ಆ ಪ್ರದೇಶಕ್ಕೆ, ಆ ಮಡ್ರಾಸ್ ವಲಯಕ್ಕೆ ಕರ್ನಾಟಕ ಅಂತ ಅವರು ಪದ ಬಳಸ್ತಿದ್ರು. ಮತ್ತು ಇಂಗ್ಲೀಷ್ ಮೀಡಿಯಮ್ದವರು ಸ್ಪೆಲ್ಲಿಂಗ್ ಗಮನಿಸಬೇಕು. ಸಿ ಅಂತ ಬರೀರಿ ಇಂಗ್ಲೀಷ್ ಮೀಡಿಯಮ್ದವರು. ಕನ್ನಡದವ್ರಿಗೆ ಏನು ತೊಂದರೆ ಇಲ್ಲ. ಇಂಗ್ಲೀಷ್ದವರು ಸ್ಪೆಲ್ಲಿಂಗ್ ಕೆ ಅಂತ ಬರಿಬೇಡ್ರಿ, KAR ಅದನ್ನು ಬರಿಬೇಡ್ರಿ. ಇದೇ ಸ್ಪೆಲ್ಲಿಂಗನ್ನು ನೀವು ಬಳಸಬೇಕು. ಕರ್ನಾಟಕ ಅಂದರೆ ಸಿ ಅಂತ ಬರೀರಿ. ಸೊ ಈಗಿನ ತಮಿಳ್ನಾಡು ರೀಜನ್ ಏನಿದೆ ಆವಾಗ ಅದನ್ನು ಕರ್ನಾಟಕ ಅಂತ ಕರಿತಾಯಿದ್ರು. ಈ 3 ಯುದ್ಧಗಳು ಯಾಕೆ ನಡೆದವು ಮತ್ತು ಯಾರ ನಡುವೆ ನಡೆದರು ಅಂತ ಹೇಳಿದರೆ ಅಲ್ಲಿ 2 ಸಂಗತಿಗಳನ್ನು ನೀವು ನೋಟ್ ಮಾಡಬೇಕು. ಇಟ್ ಈಸ್ ಎ ಫೈಟ್ ಬಿಟ್ವೀನ್ ದ ಬ್ರಿಟಿಷರ್ಸ್ ವರ್ಸಸ್ ದ ಫ್ರೆಂಚ್ ಅಂತ ಹೇಳ್ತೀವಿ. ಸೊ 2 ಯುರೋಪಿಯನ್ ಶಕ್ತಿಗಳು ಇಲ್ಲಿ ಏನು ಮಾಡ್ತಾಯಿವೆ, ಹೋರಾಟವನ್ನು ಮಾಡ್ತಾಯಿವೆ. ಬ್ರಿಟಿಷರ್ಸ್ ವರ್ಸಸ್ ಫ್ರೆಂಚ್ ಅಂತ ಹೇಳ್ತೀವಿ. ಇಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅಂತ ಬಂದರು. ಫ್ರೆಂಚರು ಕೂಡ ನಾವು ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅಂತ ಬಂದ್ವಿ. ಸೊ ಫ್ರೆಂಚರ ನಾಯಕತ್ವವನ್ನು ಯಾರು ವಹಿಸಿದ್ರು ಅಂತ ಹೇಳಿದರೆ ಡೂಪ್ಲೆ. ಹಿ ವಾಸ್ ಅ ಗವರ್ನರ್ ಆಫ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಇವನೇನಾಗಿದ್ದ ಅಂತ ಹೇಳಿದರೆ ಹಿ ವಾಸ್ ಗವರ್ನರ್ ಆಫ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಇಲ್ಲಿ ಬ್ರಿಟಿಷರ ನಾಯಕತ್ವವನ್ನು ಯಾರು ವಹಿಸ್ಕೊಳ್ತಾರೆ ಅಂದರೆ ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ನಿಂತ್ಕೊಳ್ತಾನೆ. ಸೊ ಒಂದು ರೀತಿಯಲ್ಲಿ ಈ ಕರ್ನಾಟಕ ಯುದ್ಧಗಳು ಅಂತ ಹೇಳಿದರೆ ಇವರಿಬ್ಬರ ನಡುವಿನ ಹೋರಾಟಗಳು ಅಂತ ಸಮೀಕರಿಸಬಹುದು. ದ ಕ್ಲಾಶ್ ಬಿಟ್ವೀನ್ ರಾಬರ್ಟ್ ಕ್ಲೈವ್ ಆ್ಯಂಡ್ ಡೂಪ್ಲೆ ಫಾರ್ ಎಸ್ಟಾಬ್ಲಿಷಿಂಗ್ ದೇರ್ ಸುಪ್ರೀಮಸಿ. ಸೊ ಇದನ್ನು ನಿಮಗೆ KS ಎಕ್ಸಾಮ್ನಲ್ಲಿ ಹೇಗೆ ಕೇಳಿದ್ದಾನೆ ಅಂದರೆ ಸ್ಟ್ರಗಲ್ ಫಾರ್ ಸುಪ್ರೀಮಸಿ ಅಂತ ಅದನ್ನು ನಾವು ಕರೀಬಹುದು. ಅಂದರೆ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸುವುದಕ್ಕಾಗಿ ನಡೆದಂತಹ ಹೋರಾಟಗಳು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಸ್ಟ್ರಗಲ್ ಫಾರ್ ಸುಪ್ರೀಮಸಿ ಇನ್ ಸೌತ್, ದಕ್ಷಿಣ ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ಮಾಡುವುದಕ್ಕಾಗಿ ನಡೆದ ಹೋರಾಟಗಳು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಸ್ಟ್ರಗಲ್ ಫಾರ್ ಸುಪ್ರೀಮಸಿ ಇನ್ ದ ಸೌತ್ ಬೈ 2 ಕಲೋನಿಯಲ್ ಪವರ್ಸ್. ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ಕಟ್ಟಬೇಕು ಅಂತ ಬಂದರು. ಫ್ರೆಂಚರು ನಾವೇನು ಕಡಿಮೆ, ನಾವು ನಮ್ಮ ಸಾಮ್ರಾಜ್ಯ ಕಟ್ತೇವೆ. ಯಾಕೆಂದರೆ ಭಾರತ ಒಂಥರ ಇದೇ ಇದ್ದಂಗೆ, ಹನಿ ಕೇಕ್ ಇದ್ದಂಗೆ. ಕೇಕ್ ಯಾರಿಗೆ ಬೇಡ, ಎಲ್ರಿಗೂ ಬೇಕು, ನನಗೂ ಬೇಕು, ಅವ್ರಿಗೂ ಬೇಕು. ಸೊ ಈಗ ಎಟ್ ಎ ಟೈಮ್ ಇಬ್ಬರು ಬಂದಾಗ ಅಲ್ಲಿ ಜಗಳ ಆಗುತ್ತೆ. ನನಗೆ ಬೇಕು. ಮನೆಯಲ್ಲಿ ಮಕ್ಕಳು ಜಗಳ ಆಡ್ತಾರೆ ನೋಡಿ, ಏನಾದ್ರು ಸ್ವೀಟ್ ಕೊಟ್ಟರೆ. ಸೊ ಹಾಗಾಯ್ತು ಈ ಕತೆ. ಸೊ ದೇ ಸ್ಟಾರ್ಟೆಡ್ ಫೈಟಿಂಗ್ ಬಿಟ್ವೀನ್ ಈಚ್ ಅದರ್. ಬ್ರಿಟಿಷರು ನಾವು ಬಿಟ್ಕೊಡ್ಬಾರ್ದು ಅಂತ ಅವರು, ಫ್ರೆಂಚರು ನಾವು ಬಿಟ್ಕೊಡ್ಬಾರ್ದು ಅಂತ ಇವರು. ಸೊ ಇದರ ಪರಿಣಾಮವೇ ಈ 3 ಯುದ್ಧಗಳು. ಈ 3 ಯುದ್ಧ ನಡೆದಿದ್ದೇ ಈ ಕಾರಣಕ್ಕೆ. ಓಕೆ. ಸೊ ಈ ಬ್ಯಾಕ್ಗ್ರೌಂಡನ್ನು ನೀವು ನೆನ್ಪಿಟ್ಕೋಬೇಕು. ಮತ್ತು ಕರ್ನಾಟಕ ಅಂದರೆ ಈಗಿನ ತಮಿಳ್ನಾಡು ವಲಯ, ನಮ್ಮ ಕರ್ನಾಟಕ ಅಲ್ಲ. ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಈಗಿನ ತಮಿಳ್ನಾಡು ಏನಿದೆ ಅದನ್ನು ಆವಾಗ ಕರ್ನಾಟಕ ಅಂತ ಕರೀತಾಯಿದ್ರು. ಅಲ್ಲಿ ಈ ಯುದ್ಧಗಳು ನಡೀತವೆ. ಸೊ ಈಗ ಒಂದೊಂದಾಗಿ ನಾನು ಆ ಯುದ್ಧದ ವಿವರಣೆಯನ್ನು ಕೊಡ್ತೇನೆ. ಓಕೆ. ಸೊ ಈಗ ಮೊದಲನೇ ಕರ್ನಾಟಕ ಯುದ್ಧದ ವಿವರಗಳು ನೋಟ್ ಮಾಡಿಕೊಳ್ಳಿ.
ಮೊದಲನೇ ಕರ್ನಾಟಕ ಯುದ್ಧ ಯಾಕಾಗುತ್ತೆ, ಹೇಗಾಗುತ್ತೆ? ಕರ್ನಾಟಕ ಯುದ್ಧ 1, ಫಸ್ಟ್ ಕರ್ನಾಟಕ ವಾರ್ ಅಂತ ಹೇಳ್ತೀವಿ. 1746ರಿಂದ 48, 1756 to 1748 ಮೊದಲನೇ ಕರ್ನಾಟಕ ಯುದ್ಧ ನಡೆಯುತ್ತೆ. ಈ ಯುದ್ಧಕ್ಕೆ ಕಾರಣ ಏನು? ಈಗ ಯಾವುದೇ ಒಂದು ಯುದ್ಧ ನಡೀಬೇಕು ಅಂದರೆ ಅದಕ್ಕೊಂದು ಕಾರಣ ಬೇಕು, ನಿರ್ದಿಷ್ಟವಾದ ಕಾರಣ ಬೇಕು. ನೀವು ಸುಮ್ಮನೆ ಹಂಗೆ ಯುದ್ಧ ಮಾಡೋಕ್ಕಾಗಲ್ಲ. ಇಲ್ಲ ಸರ್ ಬೇಜಾರಾಗ್ಬಿಡಿ ಸರ್, ಟೈಮ್ ಪಾಸಿಗೆ ಒಂದು ಯುದ್ಧ ಮಾಡೋಣ ಅಂತ ಅನ್ಲಿಕ್ಕಾಗಲ್ಲ. ಅದು ಯುದ್ಧ ಬೇರೆ, ನಮ್ಮ ಚರ್ಚೆಗಳು ಬೇರೆ. ಸೊ ಈ ಯುದ್ಧಕ್ಕೆ ಕಾರಣ ಇರೋದು ಯುರೋಪಿನಲ್ಲಿ, ನಮ್ಮ ದೇಶದಲ್ಲಲ್ಲ. ಇದಕ್ಕೆ ರೀಸನ್ ಇದ್ದುದು ಯುರೋಪಿನಲ್ಲಿ. ಸೊ ಯುರೋಪ್ನಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಆಸ್ಟ್ರಿಯನ್ ವಾರ್ ಆಫ್ ಸಕ್ಸೆಷನ್ ಅಂತ ಹೇಳ್ತಾರೆ. ಅಲ್ಲಿ ಆಸ್ಟ್ರಿಯಾ ಅಂತ ಒಂದು ದೇಶ ಬರುತ್ತೆ. ಅಲ್ಲಿ ಉತ್ತರಾಧಿಕಾರತ್ವಕ್ಕಾಗಿ ಪೈಪೋಟಿ ನಡೆದಿತ್ತು. ಉತ್ತರಾಧಿಕಾರದ ಸಂಘರ್ಷ ಅಂತ ಹೇಳ್ತೀವಿ. ಇದು ನಡೆದಿದ್ದು ಯುರೋಪಿನಲ್ಲಿ, ನಮ್ಮ ದೇಶದಲ್ಲ. ಸಂಘರ್ಷ ಓಕೆ, ಪೆನ್ ಮೂಡ್ತಾ ಇಲ್ಲ ಅಲ್ಲಿ. ಐ ಥಿಂಕ್ ಇಟ್ಸ್ ನಾಟ್ ವರ್ಕಿಂಗ್. ಓಕೆ. ಉತ್ತರಾಧಿಕಾರಕ್ಕಾಗಿ ಆಸ್ಟ್ರಿಯಾ ದೇಶದಲ್ಲಿ ಪೈಪೋಟಿ ನಡೆದಿತ್ತು. ಆಸ್ಟ್ರಿಯಾ ಅನ್ನೋದು ಒಂದು ಇಟ್ಸ್ ಎ ಕಂಟ್ರಿ ಇನ್ ಯುರೋಪ್. ಅದರ ರಾಜಧಾನಿ ವಿಯೆನ್ನಾ ಅಂತ, ನೀವೆಲ್ಲದರ ಹೆಸರು ಕೇಳಿರ್ತೀರಿ, ವಿಯೆನ್ನಾ ಅಂತ ಅದರ ರಾಜಧಾನಿ, ಸಣ್ಣ ದೇಶ. ಅಲ್ಲಿ ಆಸ್ಟ್ರಿಯಾದ ಅರಸ ಸತ್ತು ಹೋಗಿದ್ದ, ಏನೋ ಒಂದು ಅನಾರೋಗ್ಯದಿಂದಾಗಿ. ಆಫ್ಟರ್ ದ ಡೆತ್ ಆಫ್ ದ ಆಸ್ಟ್ರಿಯನ್ ಕಿಂಗ್, ಆ ರಾಜ ಕುಟುಂಬದಲ್ಲಿ ಕಚ್ಚಾಟ ಸ್ಟಾರ್ಟ್ ಆಗಿತ್ತು. ನಾನು ಮುಂದೆ ಅರಸ ಆಗಬೇಕು, ನಾನಾಗಬೇಕು ಅಂತ. ಅದು ಸಹಜವಾಗಿ ಇರುವಂಥದ್ದೇ. ಸಾಮಾನ್ಯ ವ್ಯಕ್ತಿಗಳು ನಿಧನರಾದಾಗ ಅಲ್ಲಿ ಜಗಳ ಆಗಲ್ಲ. ಸಾಮಾನ್ಯ ವ್ಯಕ್ತಿಗಳು ನಿಧನರಾದಾಗ ಏನು ಜಗಳ ಆಗಲ್ಲ, ಯಾಕಂದರೆ ಅಲ್ಲಿ ಏನು ಆಸ್ತಿ ಅಧಿಕಾರ ಅಂತಸ್ತು ಇರಲ್ಲ. ಇಲ್ಲಿ ಅವರು ಅರಸ ಆಗಿದ್ದರಿಂದ ಆ ಅರಸ ಕುಟುಂಬದಲ್ಲಿ ಒಂದು ಜಗಳ ಬಂತು, ಹೂ ಶುಡ್ ಬಿ ದ ನೆಕ್ಸ್ಟ್ ಕಿಂಗ್ ಆಫ್ ಆಸ್ಟ್ರಿಯಾ ಅಂತ. ಈ ಜಗಳದಲ್ಲಿ ಯಾರು ತಲೆ ಹಾಕಿದರು ಅಂದರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸು ಇವರು ತಲೆ ಹಾಕಿದರು. ಯಾಕಂದರೆ ಇವರು ಇದ್ದಿದ್ದೇ ತಲೆ ಹಾಕಲಿಕ್ಕೆ ಅಂತ ನಿಮಗೆಲ್ಲ ಗೊತ್ತಿದೆ. ಇನ್ನೊಬ್ಬರ ಕೆಲಸದಲ್ಲಿ ತಲೆ ಹಾಕೋದು ಈ ದೇಶಗಳ ಒಂದು ಹವ್ಯಾಸವಾಗಿತ್ತು. ಸೊ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಏನು ಮಾಡ್ತೇವೆ, ಇಲ್ಲಿ ಹಸ್ತಕ್ಷೇಪ ಮಾಡ್ತವೆ, ಇಂಟರ್ಫಿಯರ್ ಮಾಡ್ತಾರೆ. ಇನ್ನೊಂದು ದೇಶದ ವ್ಯವಹಾರದಲ್ಲಿ ಇಲ್ಲಿ ಇಂಟರ್ಫಿಯರ್ ಮಾಡ್ತಾರೆ. ಯಾವ ರೀತಿಯಲ್ಲಿ? ನಾವು ಹೇಳಿದ ವ್ಯಕ್ತಿನೇ ಅರಸ ಆಗಬೇಕು ಅಂತ ಇಂಗ್ಲೆಂಡು, ಇಲ್ಲಿಲ್ಲ ನಾವು ಹೇಳಿದ ವ್ಯಕ್ತಿ ಅರಸ ಆಗಬೇಕು ಅಂತ ಫ್ರಾನ್ಸ್. ಸೊ ಈ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಯುದ್ಧವನ್ನು ಡಿಕ್ಲೇರ್ ಮಾಡ್ತವೆ. ಎಲ್ಲಿ? ಆಸ್ಟ್ರಿಯಾದಲ್ಲಿ. ಇಟ್ ಲೆಡ್ ಟು ವಾರ್. ಈ ಹಸ್ತಕ್ಷೇಪ ಮುಂದೆ ಯುದ್ಧಕ್ಕೆ ನಾಂದಿ ಆಯಿತು. ಅದನ್ನು ಆಸ್ಟ್ರಿಯನ್ ವಾರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಆಸ್ಟ್ರಿಯಾದಲ್ಲಿ ನಡೆದ ಯುದ್ಧ. ಯಾರ ನಡುವೆ? ಇಂಗ್ಲೆಂಡು ಮತ್ತು ಫ್ರಾನ್ಸ್ ನಡುವೆ ಯುದ್ಧ ಸ್ಟಾರ್ಟ್ ಆಯಿತು. ನೋಡಿ, ಈಗ ಅಲ್ಲಿ ಗಮನ ಕೊಟ್ಟು ಕೇಳಿ. ಯುದ್ಧ ಸ್ಟಾರ್ಟ್ ಆಗಿದ್ದು ಆಸ್ಟ್ರಿಯಾದಲ್ಲಿ. ಜಗಳಾಡ್ತಿದ್ದಿದ್ದು ಯಾರು? ಇಂಗ್ಲೆಂಡ್ ಮತ್ತು ಫ್ರಾನ್ಸ್. ಕಾರಣ ಏನು? ಯಾರು ಮುಂದಿನ ಅರಸ ಅಲ್ಲಿ ಆಗಬೇಕು ಅನ್ನೋದ್ರ ಬಗ್ಗೆ ಜಗಳ ಆಯಿತು. ಆದರೆ ಈ ಜಗಳದ ಒಂದು ಇಫೆಕ್ಟು, ಪರಿಣಾಮ ಅಂತ ಹೇಳ್ತೀವಿ. ಇಲ್ಲಿ ನಡೆದಂಥ ಯುದ್ಧದ ಪರಿಣಾಮ ಎಲ್ಲಿ ಆಯಿತು ಅಂದರೆ ಕರ್ನಾಟಕದಲ್ಲಿ ಆಯಿತು, ನಮ್ಮ ದೇಶದಲ್ಲಿ ಆಯಿತು. ನೋಡಿ, ಎಲ್ಲೋ ನಡೆದಿದ್ದು ಎಲ್ಲೋ ಪರಿಣಾಮ ಬೀರ್ತಾ ಇದೆ. ಈ ಯುದ್ಧದ ಪರಿಣಾಮ ಇಲ್ಲಿ ಉಂಟಾಗ್ತಾ ಇದೆ. ಅವರು ಯುದ್ಧ ಆಡ್ತಿರೋದಲ್ಲಿ ಅದರ ಎಫೆಕ್ಟ್ ಇಲ್ಲಿ ಬೀಳೋದ್ರಿಂದ ಈ ಮೊದಲನೇ ಯುದ್ಧಕ್ಕೆ ನಾವು ಏನಂತ ಕರಿತೀವಿ? ಶ್ಯಾಡೋ ವಾರ್ ಅಂತ ನಿಮಗೆ KS ಕೇಳ್ತಾನೆ. ಕನ್ಫ್ಯೂಸ್ ಮಾಡಿ ಈ ಥರ ಕೇಳ್ತಾನೆ. ಏನು ಶ್ಯಾಡೋ ಅಂದರೆ ನಿಮಗೆ ಗೊತ್ತಿದೆ, ನೆರಳು. ಶ್ಯಾಡೋ ಅಂದರೆ ನೆರಳು. ಸೊ ಈ ಯುದ್ಧವನ್ನು ನೆರಳು ಯುದ್ಧ ಅಂತ ನಿಮಗೆ KS ಕೇಳಿದ್ದಾನೆ. ಸೊ ನೀವಲ್ಲಿ ಏನು ತಿಳ್ಕೊಬಾರ್ದು, ಯುದ್ಧ ಆಡದಲ್ಲಿ ಗಿಡ ಇದ್ದು ನೆರಳಿದ್ದು ಅಂತ ಹಿಂಗಲ್ಲ ಲೆಕ್ಕ. ಸೊ ನೆರಳು ಯುದ್ಧ ಅಂದರೆ ಯುರೋಪಿನಲ್ಲಿ, ಆಸ್ಟ್ರಿಯಾದಲ್ಲಿ ನಡೆದ ಯುದ್ಧದ ಪರಿಣಾಮ, ಇಫೆಕ್ಟು ನಮ್ಮ ದೇಶದಲ್ಲಾಗಿದ್ದರಿಂದ ಫಸ್ಟ್ ವಾರ್ ಈಸ್ ಕಾಲ್ಡ್ ಅ ಶ್ಯಾಡೋ ವಾರ್. ಇದನ್ನು ನೆರಳು ಯುದ್ಧ ಅಂತ ಹೇಳ್ತೀವಿ. ಇವರ ನೆರಳು ಇಲ್ಲಿ ನಮ್ಮ ದೇಶದಲ್ಲಿ ಇತ್ತು. ಇಲ್ಲೇನಾಯಿತು ಕರ್ನಾಟಕದಲ್ಲಿ ಅಂದರೆ ಈ ಎರಡೂ ಕಂಪನಿಗಳೇನಿದ್ವಲ್ಲ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಡೆ ವರ್ಸಸ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇನ್ನೊಂದು ಕಡೆಗೆ. ಸೊ ಇವರು ಜಗಳ ಸ್ಟಾರ್ಟ್ ಮಾಡಿಕೊಂಡ್ರು. ಇಲ್ಲಿ ದೇಶಗಳು ಯುದ್ಧ ಸ್ಟಾರ್ಟ್ ಮಾಡಿದರೆ
ಇಲ್ಲಿ ಆ ದೇಶದ ವ್ಯಾಪಾರ ಕಂಪನಿಗಳೇನು ಬಂದಿದ್ದು ಈ ದೇಶಕ್ಕೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಇವರು ಜಗಳ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಹೆಂಗೆಂದರೆ ಮನೆಯಲ್ಲಿ ತಂದೆ ತಾಯಿ ಜಗಳ ಆಡಿದರೆ ಅವ್ರು ನೋಡಿ ಮಕ್ಕಳು ಜಗಳ ಆಡ್ತಾರೆ. ಡ್ಯಾಡಿ ಮಮ್ಮಿನೇ ಜಗಳ ಆಡ್ತಾರೆ ಅಂದಮೇಲೆ ನಾವು ಲೈಸೆನ್ಸ್ ಇದ್ದಂಗೆ ಅಂತ ಅವರು ಸಣ್ಣಾಗಿ ಜಗಳ ಹಚ್ಕೋತಾರೆ. ಅವರು ದೊಡ್ಡ ದೊಡ್ಡ ಅಸ್ತ್ರ ಇಟ್ಕೊಂಡು ಜಗಳ ಆಡ್ತಾರೆ, ಅವ್ರ ಕೈಯಲ್ಲಿ ಕೋಲು ಕಡ್ಡಿ ಇಟ್ಕೊಂಡು ಜಗಳ ಆಡ್ತಿರ್ತಾರೆ ಸಣ್ಣ ಮಕ್ಕಳಾದ್ರಿಂದ. ಹಾಗೆ ಇವ್ರು ಜಗಳ ಆಡಿದರೆ ಎಫೆಕ್ಟು ಈ ಎರಡು ಕಂಪನಿಗಳ ಮೇಲಾಗುತ್ತೆ. ಇಲ್ಲಿ ಇದರ ನೇತೃತ್ವವನ್ನು ಯಾರು ವಹಿಸ್ಕೊಳ್ತಾರೆ? ಡೂಪ್ಲೆ, ದ ಗವರ್ನರ್ ಆಫ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಡೂಪ್ಲೆ ಇದರ ನೇತೃತ್ವ ವಹಿಸ್ಕೊಳ್ತಾನೆ. ಈ ಕಡೆ ರಾಬರ್ಟ್ ಕ್ಲೈವ್, ಈಸ್ಟ್ ಇಂಡಿಯಾ ಕಂಪನಿ ಅಂದ್ಕೊಳ್ಳಿ ನಿಮಗೆ ಅವನ ಹೆಸರು ನೆನಪಿಗೆ ಬರಬೇಕು. ರಾಬರ್ಟ್ ಕ್ಲೈವ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ, ಡೂಪ್ಲೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ಇಲ್ಲಿ ಜಗಳ ಅಥವಾ ಯುದ್ಧವನ್ನು ನಮ್ಮ ದೇಶದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಆ ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಬ್ಯಾಕ್ಗ್ರೌಂಡ್ ಏನು ಅಂದರೆ ಆಸ್ಟ್ರಿಯಾದಲ್ಲಿ ನಡೆದ ಉತ್ತರಾಧಿಕಾರದ ಸಂಘರ್ಷ. ಅದನ್ನ ರಿವರ್ಸಲ್ಲಿ ಹೇಳ್ತೀನಿ. ಸಪೋಸ್ ಇಲ್ಲಿ ಏನಾದರೂ ಈ ಯುದ್ಧ ಸ್ಟಾರ್ಟ್ ಆಗದೇ ಹೋಗಿದರೆ ಇಲ್ಲಿ ನಮ್ಮಲ್ಲಿ ಈ ಯುದ್ಧ ಆಗ್ತಿರಲಿಲ್ಲ ಆಬ್ವಿಯಸ್ಲಿ. ಬಿಕಾಸ್ ಇಲ್ಲಿ ಸ್ಟಾರ್ಟ್ ಆಗಿದ್ದಕ್ಕೆ ಆ ಜಗಳ ಇಲ್ಲಿಗೆ ಎಕ್ಸ್ಟೆಂಡ್ ಆಯಿತು, ಮುಂದುವರೆದು ಬಂತು. ಸೊ ಇದು ಬ್ಯಾಕ್ಗ್ರೌಂಡ್. ಸೊ ಈ ಯುದ್ಧ 2 ವರ್ಷಗಳ ಕಾಲ ನಡೆಯಿತು. 46ಇಂದ 48ವರೆಗೆ 2 ವರ್ಷಗಳ ಕಾಲ ಬಿಟ್ಟು ಬಿಟ್ಟು ಮಧ್ಯೆ ಮಧ್ಯೆ ಅಂತರಗಳು, ವಿರಾಮಗಳು ಬರ್ತವೆ. ಇದು ಒಂದೇ ಸರಿ ನಡೆದಂಥ ಯುದ್ಧ ಅಲ್ಲ. ಸೊ ಇವಕ್ಕೆ ನಾವೇನಂತೀವಿ, ಲಾಂಗ್ ಟರ್ಮ್ ವಾರ್ಸ್ ಅಂತ ಕರಿತೀವಿ. ದೀರ್ಘಕಾಲದ ಸಂಘರ್ಷ, ಒಂದೇ ಸರಿ ಮಾಡಿ ಮುಗಿಸೋದಲ್ಲ. ಲಾಂಗ್ ಟರ್ಮ್ ಕಾನ್ಫ್ಲಿಕ್ಟ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ದೀರ್ಘಕಾಲದ ಹೋರಾಟಗಳು ಇವಾಗಿದ್ದರಿಂದ 2 ವರ್ಷಗಳ ಕಾಲ ಹೋರಾಟ ನಡೀತು. ಆದರೆ ಮುಖ್ಯವಾದ ಪರಿಣಾಮ ಇದರಲ್ಲಿ ಏನಾಯಿತು ಅಂದರೆ, ಡೂಪ್ಲೆ ಡಿಫೀಟೆಡ್ ಇಂಗ್ಲೀಷ್ ಆ್ಯಂಡ್ ಕ್ಯಾಪ್ಚರ್ಡ್ ಮೆಡ್ರಾಸ್. ಈ ಯುದ್ಧದಲ್ಲಿ ಏನು ಬದಲಾವಣೆ ಆಯಿತು ಅಂದರೆ, ಬ್ರಿಟಿಷರನ್ನು ಸೋಲಿಸಿ ಮಡ್ರಾಸನ್ನು ಫ್ರೆಂಚರು ವಶಪಡಿಸಿಕೊಂಡರು. ಈ ಯುದ್ಧದಲ್ಲಿ ಯಾರು? ಡೂಪ್ಲೆ ಬ್ರಿಟಿಷ್ ಸೇನೆಯನ್ನು ಸೋಲಿಸಿ, ಬ್ರಿಟಿಷರ ಅಧಿಕಾರಿಗಳನ್ನು ಸೋಲಿಸಿ ಮಡ್ರಾಸನ್ನು ತನ್ನ ವಶಕ್ಕೆ ತೆಗೆದುಕೊಂಡು, ಇನ್ಕ್ಲೂಡಿಂಗ್ ಸೇಂಟ್ ಜಾರ್ಜ್ ಫೋರ್ಟ್. ಅದಾಗಲೇ ನಾನು ನಿನ್ನೆಯ ತರಗತಿಯಲ್ಲಿ ನಿಮಗೆ ಹೇಳಿದೆ, ಐ ಹೋಪ್ ಯು ರಿಮೆಂಬರ್ ಇಟ್. ಆ ಸೇಂಟ್ ಜಾರ್ಜ್ ಕೋಟೆ ಏನು ಕಟ್ಟಿದ್ರು ಅದನ್ನು ಕೂಡ ವಶಪಡಿಸ್ಕೊಂಡ್ಬಿಟ್ರು. ಯಾರು? ಫ್ರೆಂಚರು. ವಶಪಡಿಸಿಕೊಂಡು ಈ ಕೋಟೆಯ ಮೇಲೆ ಫ್ರಾನ್ಸ್ ದೇಶದ ತಮ್ಮ ಬಾವುಟವನ್ನು, ಧ್ವಜವನ್ನು ಹಾರಿಸ್ಬಿಟ್ರು. ಬ್ರಿಟಿಷರಿಗೆ ಇಲ್ಲಿ ಸೋಲಾಯಿತು. ಬ್ರಿಟಿಷರಿಗೆ ಅತ್ಯಂತ ಹೀನಾಯವಾದ ಸೋಲು ಈ ಒಂದು ಹೋರಾಟದಲ್ಲಿ ಅವರಿಗೆ ಉಂಟಾಯಿತು. ಫ್ರೆಂಚರನ್ನು ಸೋಲಿಸ್ಲಿಕ್ಕೆ ಆಗಲಿಲ್ಲ. ಬಿಕಾಸ್ ಡೂಪ್ಲೆ ವಾಸ್ ವೆರಿ ಪವರ್ಫುಲ್. ಡೂಪ್ಲೆ ಬಹಳ ಪವರ್ಫುಲ್ ಆಗಿದ್ದ, ಬಹಳ ಬುದ್ಧಿವಂತನಾಗಿದ್ದ. ಹಾಗಾಗಿ ಬ್ರಿಟಿಷ್ ಸೇನೆಯನ್ನು ಸೋಲಿಸಿ ಸೇಂಟ್ ಜಾರ್ಜ್ ಕೋಟೆಯ ಮೇಲೆ ತಮ್ಮ ಬಾವುಟ ಹಾರಿಸಿ, ಮಡ್ರಾಸ್ ನಮ್ಮದು, ಮಡ್ರಾಸಿನ ಮೇಲೆ ಫ್ರೆಂಚರಿಗೆ ಸೇರಿದ್ದು ಅಂತ ಘೋಷಣೆ ಮಾಡಿಬಿಟ್ಟು ಬ್ರಿಟಿಷರಿಗೆ ಬಹಳ ನಿರಾಶೆ ಆಯಿತು. ರಾಬರ್ಟ್ ಕ್ಲೈವ್ನಿಗೆ ತುಂಬ ಅವಮಾನ ಆಯಿತು. ಇಟ್ ವಾಸ್ ಬಿಗ್ ಇನ್ಸಲ್ಟ್ ಫಾರ್ ದ ಬ್ರಿಟಿಷರ್ಸ್ ಅಂತ ಹೇಳ್ತೀವಿ. ಆದರೆ ಈಗ ಮುಂದೆ ಹೇಳೋ ಪಾಯಿಂಟ್ ಗಮನ ಕೊಟ್ಟು ಕೇಳಿ. ಬ್ರಿಟಿಷರ ಅದೃಷ್ಟ ಚೆನ್ನಾಗಿತ್ತು. ಯಾವಾಗಲೂ ಜೀವನದಲ್ಲಿ ನಮ್ಮ ಪ್ರಯತ್ನದ ಜೊತೆಗೆ ಅದೃಷ್ಟವೂ ಇರಬೇಕು ಅಂತ ಅನೇಕ ಬಾರಿ ಹೇಳ್ತಿರ್ತೀವಿ ನಾವು. ಸೊ ಆ ಮಾತಿಗೆ ಇದು ಬಹಳ ಉದಾಹರಣೆ ನಿಲ್ಲುತ್ತೆ. ಇವರು ಯುದ್ಧದಲ್ಲೇ ಸೋತಿದ್ರು ಕೂಡ ಲಕ್ ವಾಸ್ ಇನ್ ಫೇವರ್ ಆಫ್ ಇಂಗ್ಲೆಂಡ್ ಅಂತ ಇತಿಹಾಸಕಾರ ಹೇಳ್ತಾರೆ. ಯಾಕೆ? ಇಲ್ಲಿ ಏನು ಯುದ್ಧ ನಡೆದಿತ್ತು, ಆಸ್ಟ್ರಿಯಾದಲ್ಲಿ ಯುದ್ಧ ನಡೆದಿತ್ತು. ಈ ಯುದ್ಧ 1748ಕ್ಕೆ ಆ ಯುದ್ಧ ಎಂಡ್ ಆಯಿತು. ಎಲ್ಲಿ? ಯುರೋಪ್ನಲ್ಲಿ 1748ಗೆ ಅದು ಎಂಡಾಗಿ ಒಂದು ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಅದನ್ನೇನಂತ ಕರೀತಾರೆ ಅಂದರೆ ಐ ಲಾ ಶಾಪಲ್ ಪ್ಯಾಕ್ಟ್ ಅಂತ. ಅದು ಮೊದಲು ಇಂಗ್ಲೀಷಲ್ಲಿ ಬರೋದು, ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ಇದು ಒಂದು ಸ್ಥಳದ ಹೆಸರು, ಐ ಲಾ ಶಾಪಲ್ ಪ್ಯಾಕ್ಟ್. ಪ್ಯಾಕ್ಟ್ ಅಂದರೆ ಒಪ್ಪಂದ. ಐ ಲಾ ಶಾಪೆಲ್ ಅನ್ನೋದು ಒಂದು ಸ್ಥಳದ ಹೆಸರು, ಆಸ್ಟ್ರಿಯಾದಾದ. ಇಟ್ಸ್ ಅ ನೇಮ್ ಆಫ್ ಎ ಪ್ಲೇಸ್ ಅಷ್ಟೇ, ಒಂದು ಸ್ಥಳದ ಹೆಸರು. ಐ ಲಾ ಶಾಪೆಲ್ ಅಂತ ನಾವು ಉಚ್ಚಾರ ಮಾಡ್ತೀವಿ. ಐ ಲಾ ಶಾಪೆಲ್ ಅನ್ನುವ ಸ್ಥಳದಲ್ಲಿ ಒಂದು ಒಪ್ಪಂದ, ಪ್ಯಾಕ್ಟ್ ಅಂದರೆ ಒಪ್ಪಂದ ಆಗುತ್ತೆ. ಯಾರ ನಡುವೆ? ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ 1748ರಲ್ಲಿ ಒಪ್ಪಂದ ಆಗುತ್ತೆ. ಈ ಒಪ್ಪಂದದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರೇ ಗೆದ್ದಿರಲಿ ಯಾರೇ ಸೋತಿರಲಿ ತಾವು ಗೆದ್ದುಕೊಂಡಂಥ ಸ್ಥಳಗಳನ್ನು ಅವರವರಿಗೆ ಬಿಟ್ಕೊಡ್ಬೇಕು ಅಂತ ಅಲ್ಲಿ ತೀರ್ಮಾನ ಆಗುತ್ತೆ.
ಅಂದರೆ ಸಪೋಸ್ ನಾನು ಗೆದ್ದಿದ್ರೆ ನಿಮಗೆ ಬಿಟ್ಕೊಡ್ಬೇಕು, ನೀವು ಗೆದ್ದಿದ್ರೆ ಅದನ್ನು ನನಗೆ ನೀವು ವಾಪಸ್ ಕೊಡಬೇಕು. ದಟ್ ಈಸ್ ದಿ ಟರ್ಮ್ಸ್ ಆಫ್ ದ ಟ್ರೀಟಿ. ಸೊ ಆ ಐಲಾಸ್ ಚಪಲ್ ಶಾಂತಿ ಒಪ್ಪಂದದ ಅಡಿಯಲ್ಲಿ ಯಾವ ಮಡ್ರಾಸನ್ನು ಗೆದ್ದಿದ್ರೋ ಅದನ್ನು ಮತ್ತೆ ವಾಪಸ್ ಬ್ರಿಟಿಷರಿಗೆ ಬಿಟ್ಟು ಕೊಡುವಂಥ ಪರಿಸ್ಥಿತಿ ಬಂತು. ಅವ್ರಿಗೆ ವಾಪಸ್ ಮಾಡಬೇಕು, ನೀವು ಹಿಂತಿರುಗಿಸ್ಬೇಕು. ಮಡ್ರಾಸನ್ನು ಗೆದ್ದಿದ್ದೀರಿ, ಬಟ್ ಪುನಃ ವಾಪಸ್ಸು ಬ್ರಿಟಿಷರಿಗೆ ಕೊಡಬೇಕು. ಯಾಕೆ? ಇಲ್ಲಿ ಒಪ್ಪಂದ ಆ ಥರ ಆಗಿದೆ. ಸೊ ಈ ಒಪ್ಪಂದದ ಪರಿಣಾಮವಾಗಿ ಬ್ರಿಟಿಷರು ಮಡ್ರಾಸನ್ನು ಕಳೆದುಕೊಂಡಿದ್ದರೂ ಕೂಡ ಮತ್ತೆ ವಾಪಸ್ ಅವ್ರಿಗೆ ಬಂತು. ಅದರಿಂದ ಯಾರಿಗೆ ಬೇಜಾರಾಯಿತು ಅಂದರೆ ಡೂಪ್ಲೆಗೆ ಭಾರಿ ನಿರಾಶೆ ಆಯಿತು. ಹಿ ವಾಸ್ ಡಿಸಪಾಯಿಂಟೆಡ್ ಅಂತ ಹೇಳ್ತೀವಿ. ಡೂಪ್ಲೆಗೆ ಭಾರಿ ನಿರಾಶೆ ಆಯಿತು. ಯಾಕಂದರೆ ಅವನ ಪಾಪ ಕಷ್ಟಪಟ್ಟು ಹೋರಾಟ ಮಾಡಿ ಮಡ್ರಾಸನ್ನು ವಶಪಡಿಸ್ಕೊಂಡಿದ್ದ, ಬ್ರಿಟಿಷರನ್ನ ಸೋಲಿಸಿದ್ದ. ಈಗ ಅವನ ದೇಶದ ಸರ್ಕಾರ ಇಲ್ಲ, ನೀವು ಅದನ್ನು ವಾಪಸ್ ಅವರಿಗೆ ಬಿಟ್ಕೊಟ್ಬಿಡಿ, ನಾವಿಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರಿಂದ ಇಟ್ ವಾಸ್ ಅನ್ಬೇರಬಲ್. ಅದನ್ನು ಅವನಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಬೇರೆ ದಾರಿ ಇಲ್ಲ. ಯಾಕಂದರೆ ನಿಮ್ಮ ಬಾಸ್ ಏನು ಹೇಳ್ತಾರೆ ಅದನ್ನು ಕೇಳಲೇಬೇಕು, ಹೌದಲ್ವಾ? ಬಿಕಾಸ್ ಯು ಆರ್ ಎಂಪ್ಲಾಯಿ. ನೀವೊಂದು ಎಂಪ್ಲಾಯಿ ಅಷ್ಟೇ. ಗವರ್ನರ್ ಅಂದರೆ ನೀವು ಒಬ್ಬ ನೌಕರ ಅಷ್ಟೇ. ನಿಮ್ಮ ದೇಶದ ಸರ್ಕಾರ ಏನು ಹೇಳುತ್ತೆ ಅದನ್ನು ನೀವು ಕೇಳಬೇಕು. ಸೊ ಹಾಗಾಗಿ ಡೂಪ್ಲೆ ಯುದ್ಧದಲ್ಲಿ ಗೆದ್ದಿದ್ದರೂ ಕೂಡ ಮಡ್ರಾಸನ್ನು ಮತ್ತೆ ವಾಪಸ್ಸು ಬ್ರಿಟಿಷರಿಗೆ ಬಿಟ್ಕೊಟ್ರು. ಅಲ್ಲಿ ಕೋಟೆಯ ಮೇಲೆ ಏರಿಸಿದ ತಮ್ಮ ಬಾವುಟ ಕೆಳಗಿಳಿಸಿ ಮತ್ತು ವಾಪಸ್ಸು ತಮ್ಮ ಸ್ಥಳಕ್ಕೆ ಹೋದರು. ತಮ್ಮ ಸ್ಥಳ ಅಂದರೆ ಎಲ್ಲಿ? ಫ್ರೆಂಚರು ಎಲ್ಲಿ ಸೆಟ್ಲ್ ಆಗಿದ್ದರು ಅಂದರೆ ದೇ ವ್ಯಾಡ್ ಸೆಟಲ್ಡ್ ಇನ್ ಪಾಂಡಿಚೇರಿ. ಅದು ನೆನ್ಪಿಟ್ಕೊಳ್ಳಿ. ಭಾರತದಲ್ಲಿ ಫ್ರೆಂಚರ ನೆಲೆ ಎಲ್ಲಿತ್ತು ಅಂತ ಕೇಳಿದರೆ ಪಾಂಡಿಚೇರಿ ಅಂತ ಹೇಳ್ತೀವಿ. ದಟ್ ವಾಸ್ ದಿ ಕ್ಯಾಪಿಟಲ್ ಆಫ್ ಫ್ರೆಂಚ್. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಸೊ ಅಲ್ಲಿಗೆ ಡೂಪ್ಲೆ ವಾಪಸ್ ಹೋಗ್ತಾನೆ. ಅವನಿಗೆ ಬೇಜಾರಾಗುತ್ತೆ, ನಿರಾಶೆ ಆಗುತ್ತೆ. ಯುದ್ಧ ಗೆದ್ದರೂ ಕೂಡ ಕೈ ತಪ್ಪು ಹೋತಲ್ಲ. ಒಂಥರ ನಮ್ಮ ಕನ್ನಡದ ಗಾದೆ ಮಾತು ನೆನಪಾಗುತ್ತೆ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರೆ. ಕೈಯಲ್ಲಿ ಇರುತ್ತೆ ತುತ್ತು, ಇನ್ನೇನು ತಿನ್ನಬೇಕು ಅನ್ನೋಷ್ಟರಲ್ಲಿ ಏನೋ ಹಾಗೆ ಅದು ಕೈ ತಪ್ಪಿಬಿಡುತ್ತೆ. ಹಾಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನಂಗಾಯಿತು. ಅದಕ್ಕೆ ನಾನು ಹೇಳಿದೆ, ಬ್ರಿಟಿಷರ ಪರವಾಗಿ ಲಕ್ ಚೆನ್ನಾಗಿತ್ತು. ದೇವರ್ ಲಕ್ಕಿ ಫೆಲೋಸ್. ಬ್ರಿಟಿಷರ ಅದೃಷ್ಟ ಚೆನ್ನಾಗಿತ್ತು, ಇವನ ಅದೃಷ್ಟ ಚೆನ್ನಾಗಿರಲಿಲ್ಲ ಡೂಪ್ಲೆಂದು. ಹಾಗಾಗಿ ಪಾಪ ಅವನು ಗೆದ್ದರೂ ಕೂಡ ಅದರ ಫಲ ಸಿಗಲಿಲ್ಲ. ಸೊ ಅದರೊಂದಿಗೆ ಈ ಮೊದಲನೇ ಯುದ್ಧ 1748ಕ್ಕೆ ಐಲಾಸ್ ಚಪಲ್ ಒಪ್ಪಂದದ ಅಡಿಯಲ್ಲಿ ಆ ಯುದ್ಧ ನಿಂತೋಯ್ತು. ಆದರೆ ಯುದ್ಧ ಏನೋ ನಿಂತ್ಕೊಳ್ತು, ಆದರೆ ಅವರ ಮನಸ್ಸುಗಳೇನಾಗಿದ್ವು? ಡಿಸ್ಟರ್ಬ್ ಆಗಿದ್ವು. ಈಗ ಬ್ರಿಟಿಷರು ಫ್ರೆಂಚರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಸಮಯ ಕಾಯ್ತಾಯಿದ್ರು. ದೇ ವಾಂಟೆಡ್ ಟು ಟೇಕ್ ರಿವೆಂಜ್ ಅಗೇನ್ಸ್ಟ್ ದಿ ಫ್ರೆಂಚ್. ಯಾಕೆಂದರೆ ಇಲ್ಲಿ ಸೋಲಾಗಿದ್ದರಿಂದ ಆ ಸೋಲಿನ ಸಿಟ್ಟು ಅವರೆಲ್ಲ ಬಹಳ ಬಲವಾಗಿತ್ತು. ಅದನ್ನು ಹೆಂಗೆ ತೀರಿಸ್ಕೋಬೇಕು ಅಂತ ಕಾಯ್ತಾಯಿದ್ರು. ಆ ಅವಕಾಶ ಅವರಿಗೆ ಮಾರನೇ ವರ್ಷ ಬರುತ್ತೆ. ಈಗ ವಿಲ್ ಗೋ ಟು ದ ನೆಕ್ಸ್ಟ್ ಪೇಜ್. ಮಾರನೇ ವರ್ಷ ಈಗ ಅದು ಏನು ಘಟನೆ ಆಗುತ್ತೆ, ಎಂಟಿ ಪೇಜ್. ವಿಲ್ ಗೋ ಟು ದ ನೆಕ್ಸ್ಟ್ ಥಿಂಗ್, ಐ ವಿಲ್ ರೈಟ್ ಇಟ್ ಔಟ್. ಸೊ ಈಗ ಅದನ್ನು ನೋಟ್ ಮಾಡ್ಕೊಳ್ಳಿ. ಕರ್ನಾಟಕ ಯುದ್ಧ 2 ಅಂತ ಬರೀರಿ. ಫಸ್ಟ್ ಏನು ಅಂತ ಗೊತ್ತಾಯ್ತು ನಿಮಗೆ. ಐ ಆಮ್ ಗೋಯಿಂಗ್ ಟು ದ ಸೆಕೆಂಡ್ ಪಾಯಿಂಟ್. ಕರ್ನಾಟಕ ಯುದ್ಧ 2 ಸೆಕೆಂಡ್ ಅಂತ ಹೇಳ್ತೀವಿ. 1749ರಿಂದ 54ರವರೆಗೆ ಆ ಟೈಮ್ ಫ್ರೇಮನ್ನು ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ನಲ್ಲಿ ಆ ಟೈಮ್ ಕೇಳ್ತಾನೆ. 1749ರಿಂದ 1754 ಸೆಕೆಂಡ್ ಕರ್ನಾಟಿಕ್ ವಾರ್, 2ನೇ ಕರ್ನಾಟಕ ಯುದ್ಧ ಅಂತ ಹೇಳ್ತೀವಿ. ಸೊ ಈಗ ಈ ಯುದ್ಧಕ್ಕೆ ಕಾರಣ ಏನು? ಫಸ್ಟ್ ಆ್ಯಸ್ ಯೂಶ್ವಲ್ ಕಾರಣ ತಿಳ್ಕೊಳ್ಬೇಕು. ವಾಟ್ ಈಸ್ ದ ರೀಸನ್? ಯುದ್ಧಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇದು ನಮ್ಮ ದೇಶದಲ್ಲೇ ಇತ್ತು, ಆಂತರಿಕ ಕಾರಣ. ಇದು ಹೊರ ದೇಶದಲ್ಲಿ ಏನಿರಲಿಲ್ಲ. ದ ರೀಸನ್ ಈಸ್ ವಿದಿನ್ ಇಂಡಿಯಾ ಅಂತ ಹೇಳ್ತೀವಿ. ನಮ್ಮ ದೇಶದ ಒಳಗಡೆನೇ ಇದಕ್ಕೆ ಕಾರಣ ಇತ್ತು. ಏನಿತ್ತು ಅಂದರೆ, 2 ಸ್ಥಳಗಳಲ್ಲಿ VIP ಗಳ ನಿಧನ ಆಗಿತ್ತು. VIP's ಡೆತ್ ಇನ್ 2 ಪ್ಲೇಸಸ್. ಯಾವ ಸರ್ ಅವು 2 ಪ್ಲೇಸು ಅಂದರೆ, ಇದು ಬೋರ್ಡ್ ಮೇಲೆ ಬರಿತೀನಿ, ಇಲ್ಲಿ ಈ ಥರ 2 ಕಾಲಮ್ ಮಾಡ್ಕೊಳ್ಳಿ. ಈ ಕಡೆ ಹೈದರಾಬಾದ್ ಅಂತ ಈ ಕಡೆ ಬರೀರಿ. ಈ ರೈಟ್ ಸೈಡಲ್ಲಿ ಕರ್ನಾಟಿಕ್ ಅಂತ ಬರೀರಿ. ಸೊ ಕರ್ನಾಟಿಕ್ ಅನ್ನೋದು ಚಿಕ್ಕ ಪ್ರಾಂತ್ಯ, ಸಣ್ಣ ಪ್ರಾಂತ್ಯ. ಹೈದರಾಬಾದ್ ದೊಡ್ಡ ಪ್ರಾಂತ್ಯ. ಓಕೆ, ಇಲ್ಲಿ ನಿಜಾಮ ಇದ್ದ. ಇದರ ಮುಖ್ಯಸ್ಥನನ್ನು ನಿಜಾಮ್ ಅಂತ ಕರಿತಾ ಇದ್ವಿ. ಅವನೇ ಅದು ಟೈಟಲ್ ಅದು. ಇಲ್ಲಿ ಇದರ ಮುಖ್ಯಸ್ಥನನ್ನು ನವಾಬ್ ಅಂತ ಕರಿತಿದ್ವಿ. ದ ಹೆಡ್ ಈಸ್ ಕಾಲ್ಡ್ ನವಾಬ್. ಕರ್ನಾಟಕದಲ್ಲಿ ನವಾಬ ಇದ್ದ, ಹೈದರಾಬಾದಲ್ಲಿ ನಿಜಾಮ್ ಇದ್ದ. ಸೊ ಈಗೇನಾಯಿತು, 1749ರಲ್ಲಿ
ನಿಜಾಮನ ಸಾವು ಸಂಭವಿಸಿತು, ಅವನು ಸತ್ತೋದ. ಈ ಕಡೆ ಕರ್ನಾಟಕದ ನವಾಬ್ ಏನಿದ್ದ ಅವನು ಸತ್ತೋದ. ನೋಡಿ, ಇದೇ ಇತಿಹಾಸ ಇಂಟ್ರೆಸ್ಟಿಂಗ್ ಅನ್ನೋದು. ಸಾಮಾನ್ಯವಾಗಿ ಹಿಸ್ಟ್ರಿ ಎಲ್ಲರೂ ಬೋರಿಂಗ್ ಅಂತಾರೆ, ಬಟ್ ನನಗಂತೂ ಬೋರಿಂಗ್ ಆಗಿಲ್ಲ. 20 ವರ್ಷದಿಂದ ಐ ಆಮ್ ಎಂಜಾಯಿಂಗ್ ಮೈ ಸಬ್ಜೆಕ್ಟ್. ಇಂಟ್ರೆಸ್ಟಿಂಗ್ ಏನು ಅಂದರೆ, ಒಂದೇ ವರ್ಷ ಎರಡೂ ಕಡೆಗೆ ಇಬ್ಬರೂ ಸತ್ತು ಹೋಗ್ಬಿಟ್ರು. ಅಂದರೆ ಅವ್ರು ಮೊದಲೇ ಮಾತಾಡ್ಕೊಂಡಿದ್ರು, ವಾಟ್ಸಪ್ ಕಳಿಸಿದ್ರು, ಫೇಸ್ಬುಕ್ ಅಂತ ಅಲ್ಲ, ಅವಾಗ ಯಾವ ಇರಲಿಲ್ಲ. ಇಟ್ ಈಸ್ ಎ ಕೋಇನ್ಸಿಡೆನ್ಸ್ ಅಷ್ಟೇ, ಕಾಕತಾಳೀಯ. ಹೈದರಾಬಾದದ ನಿಜಾಮನು 1749ರಲ್ಲಿ ಸತ್ತು ಹೋದ. ಕರ್ನಾಟಕದ ನವಾಬನು ಕೂಡ ಅದೇ ವರ್ಷ ಅನಾರೋಗ್ಯ ಕಾರಣದಿಂದ ಸತ್ತು ಹೋದ. ಈಗ ಪ್ರಾಬ್ಲಮ್ ಏನು, ಎರಡೂ ಕಡೆ ಸತ್ತಿದ್ದರಿಂದ ಎರಡೂ ಕಡೆಗೂ ಜಗಳ ಸ್ಟಾರ್ಟ್ ಆಯಿತು. ಅಂದರೆ ನೆಕ್ಸ್ಟ್ ಯಾರು ಅಧಿಕಾರಕ್ಕೆ ಬರಬೇಕೋ, ನಾನಾಗಲೇ ಹೇಳಿದೆ ಫಸ್ಟ್ ಪಾಯಿಂಟ್ ಬಂದಾಗ, VIP ಗಳು ಸತ್ತಾಗ ಜಗಳ ಶುರುವಾಗುತ್ತೆ. ಯಾಕಂದರೆ ಅಲ್ಲಿ ಆಸ್ತಿ ಇರುತ್ತೆ, ಅಧಿಕಾರ ಇರುತ್ತೆ, ಅಂತಸ್ತು ಇರುತ್ತೆ. ನೆಕ್ಸ್ಟ್ ಯಾರು ಆ ಗದ್ದಿಗೆಯಲ್ಲಿ ಕೂತ್ಕೋಬೇಕು ಅಂತ ಜಗಳ ಇರುತ್ತೆ. ಸಾಮಾನ್ಯ ವ್ಯಕ್ತಿಗಳು ಸತ್ತರೆ ಏನು ಸಮಸ್ಯೆ ಇಲ್ಲ. 10 ಜನ ಆದಮೇಲೆ ಹೋಗ್ಬಿಟ್ಟು ಲಡ್ಡು ತಿಂದು ಒಂದು ಫೋಟೋ ಹಾಕಿ ಸಂಯುಕ್ತ ಕರ್ನಾಟಕದಲ್ಲಿ ಕೈ ಮುಗಿದು ಹೋಗ್ಬಿಡ್ತಾರೆ. ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್. ಬಟ್ ಇಲ್ಲಿ ಹಾಗಲ್ಲ. ಹೈದರಾಬಾದ ನಿಜಾಮ ಸತ್ತಿದ್ದರಿಂದ ಇಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಯಿತು. ಆ ಇಬ್ಬರ ಹೆಸರನ್ನು ಇಲ್ಲಿ ಬರೀತೀನಿ, ನೋಟ್ ಮಾಡ್ಕೊಳ್ಳಿ. ಮುಜಾಫರ್ ಜಂಗ್, ಅವ್ರ ಹೆಸರುಗಳು ನೋಟ್ ಮಾಡ್ಕೊಳ್ಳಿ. ಮುಜಾಫರ್ ಜಂಗ್ ಅಂತ ಒಬ್ಬ ವ್ಯಕ್ತಿ, ಇಂಟು ಈ ಕಡೆಗೆ ನಾಸಿರ್ ಜಂಗ್ ಅಂತ ಇನ್ನೊಬ್ಬನ ಹೆಸರು, ನಾಸಿರ್ ಜಂಗ್. ಈ ಇಬ್ಬರ ನಡುವೆ ಇಲ್ಲಿ ಜಗಳ ಸ್ಟಾರ್ಟ್ ಆಯಿತು, ಕ್ಲಾಶ್ ಸ್ಟಾರ್ಟ್ ಆಯಿತು. ಮುಜಾಫರ್ ಜಂಗನಿಗೂ ನಾಸಿರ್ ಜಂಗನಿಗೂ, ಅವರಿಬ್ಬರು ಒಂದೇ ಮಂಥನಕ್ಕೆ ಸೇರಿದವರು. ಜಂಗ್ ಈಸ್ ದ ನೇಮ್ ಆಫ್ ಡೈನೆಸ್ಟಿ. ಜಂಗ್ ಅನ್ನೋದು ರಾಜ, ನಮ್ಮಲ್ಲಿ ಹೇಗೆ ಕದಂಬರು ಗಂಗರ್ ಅಂತೀವಿ, ಹಾಗೆ ಒಂದು ಡೈನೆಸ್ಟಿ ಹೆಸರು ಅಷ್ಟೇ ಅದು. ಇಟ್ಸ್ ಅ ನೇಮ್ ಆಫ್ ದ ರಾಯಲ್ ಫ್ಯಾಮಿಲಿ. ಸೊ ಮುಜಾಫರ್ ಜಂಗನಿಗೂ ನಾಸಿರ್ ಜಂಗನಿಗೂ ಜಗಳ ಶುರುವಾಯಿತು. ಏನಂತ, ನೆಕ್ಸ್ಟ್ ನಿಜಾಮ್ ನಾನಾಗಬೇಕು, ಆ ಚೇರಲ್ಲಿ ನಾನು ಕೂತ್ಕೋಬೇಕು. ಯಾಕಂದ್ರೆ ನಿಜಾಮ್ ಸತ್ತು ಹೋಗಿದ್ದೇನೆ, ನೆಕ್ಸ್ಟ್ ನಾನಾಗಬೇಕು ಅಂತ ಇವನು, ಇಲ್ಲ ನಾನಾಗಬೇಕು ಅಂತ ಇವನು. ಜಗಳ ಸ್ಟಾರ್ಟ್ ಆಯಿತು. ಇಲ್ಲಿ ಇನ್ನೊಂದು ಕಡೆಗೆ, ಒಂದು ಸೆಕೆಂಡ್, ಇನ್ನೊಂದು ಕಡೆಗೆ ಇಲ್ಲಿ ಇಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಯಿತು. ಇಲ್ಲೂ ಕೂಡ ಇಬ್ಬರು ಕಚ್ಚಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬನ ಹೆಸರು ಮೊಹಮ್ಮದ್ ಅಲಿ ಅನ್ವರುದ್ದೀನ್, ಆಮೇಲೆ ಅವನು ಬರ್ತಾನೆ. ಅನ್ವರುದ್ದೀನ್ ಅಂತ ಒಬ್ಬ ವ್ಯಕ್ತಿ ಒಂದು ಕಡೆಗೆ, ವರ್ಸಸ್ ಚಾಂದಾ ಸಾಹಿಬ್ ಅಥವಾ ಚಂದಾ ಸಾಹಿಬ್ ಅಂತಲೂ ಹೇಳ್ಬೋದು, ತೊಂದರೆ ಇಲ್ಲ, ನೀವು ಅದನ್ನ ಹೆಂಗಾದರೂ ಉಚ್ಚಾರ ಮಾಡಿ. ಚಾಂದಾ ಸಾಹಿಬ್ ಮತ್ತು ಅನ್ವರುದ್ದೀನ್ ಎನ್ನುವ ಇಬ್ಬರ ನಡುವೆ ಇಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಎಲ್ಲಿ? ಕರ್ನಾಟಕದಲ್ಲಿ, ಅಂದರೆ ಈಗಿನ ತಮಿಳುನಾಡು. ಕರ್ನಾಟಕ ಅಂದರೆ ಈಗಿನ ತಮಿಳುನಾಡು. ಅನ್ವರುದ್ದೀನ್ ಮತ್ತು ಚಾಂದಾ ಸಾಹಿಬ್ ನಡುವೆ ಇಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಇವನು ನಾನು ನವಾಬ್ ಆಗಬೇಕು ಅಂತ, ಇವನು ಇಲ್ಲ ಅದೇ ಹೆಂಗೆ ನಾನು ಆಗ್ತೀನಿ ಅಂತವನು. ಸೊ ಒಂದೇ ಕುಟುಂಬದಲ್ಲಿ ಇಬ್ಬರ ನಡುವೆ ಇಲ್ಲೂ ಜಗಳ ಆಗುತ್ತೆ, ಇಲ್ಲೂ ಜಗಳ ಆಗುತ್ತೆ. ನಿಮ್ಮ ವಿದ್ಯಾರ್ಥಿಗಳ ಭಾಷೆಯಲ್ಲಿ ಹೇಳೋದಾದರೆ ಎರಡು ಕಡೆ ಸೀನ್ ಕ್ರಿಯೇಟ್ ಆಗುತ್ತೆ. ಸೀನ್ 1, ಸೀನ್ 2, ದೃಶ್ಯ 1, ದೃಶ್ಯ 2. ಈಗ ಫಸ್ಟು ಈ ಕಡೆದು ಹೇಳಿಬಿಡ್ತೀನಿ, ಈ ಕಡೆ ಹೇಳಿ ಆಮೇಲೆ ಆ ಕಡೆ ಬರ್ತೀನಿ. ಇಲ್ಲಿ ಯುದ್ಧ ನಡೆದಾಗ ಇಲ್ಲಿ ಈ ಕಂಪನಿಗಳು ಏನು ಮಾಡ್ತವೆ ಅಂದರೆ, ಮುಜಾಫರ್ ಜಂಗನಿಗೆ ಫ್ರೆಂಚರು ನೆರವು ಕೊಡ್ತಾರೆ. ಇದು ನೆನ್ಪಿಟ್ಕೊಳ್ಳಿ, ಫ್ರೆಂಚ್ ಸಪೋರ್ಟೆಡ್ ಮುಜಾಫರ್ ಜಂಗ್. ಇಲ್ಲಿ ಕೆಳಗಡೆ ಬ್ರ್ಯಾಕೆಟ್ನಲ್ಲಿ ಡೂಪ್ಲೆ ಅಂತ ಬರೀರಿ. ಫ್ರೆಂಚ್ ಅಂದರೆ ಡೂಪ್ಲೆ ಅಂತ ಅರ್ಥ. ಇಲ್ಲಿ ನಾಸಿರ್ ಜಂಗನಿಗೆ ಬ್ರಿಟಿಷರು ಬೆಂಬಲ ಕೊಡ್ತಾರೆ, ಇವನಿಗೆ ಬ್ರಿಟಿಷರು ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ರಾಬರ್ಟ್ ಕ್ಲೈವ್ ಅಂತ ಬರೀರಿ. ಬ್ರಿಟಿಷರು ಅಂದರೆ ರಾಬರ್ಟ್ ಕ್ಲೈವ್ ಅಂತ ಬರ್ಕೊಳ್ಳಿ. ಸೊ ಅಂದರೆ ಈ ಜಗಳ ನಡೆದಿರೋದು ಇವರಿಬ್ಬರ ನಡುವೆ, ಅದು ನೆನ್ಪಿಟ್ಕೊಳ್ಳಿ. ಜಗಳ ಆಡ್ತಾ ಇರೋರು ರಾಜವಂಶದವರು. ಆದರೆ ಇಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರು ಇದರಲ್ಲಿ ಏನಾಗ್ತಾರೆ, ಇಂಟರ್ಫಿಯರ್ ಆಗ್ತಾರೆ. ಅನವಶ್ಯಕವಾಗಿ ಹಸ್ತಕ್ಷೇಪ ಮಾಡಿ ಮುಜಾಫರ್ ಜಂಗನಿಗೆ ಫ್ರೆಂಚರು ಸಪೋರ್ಟ್ ಮಾಡ್ತಾರೆ, ನಾಸಿರ್ ಜಂಗನಿಗೆ ಬ್ರಿಟಿಷರು ಸಪೋರ್ಟ್ ಮಾಡ್ತಾರೆ. ನೀನೇನು ಹೆದರ್ಕೋಬೇಡ, ನಿನ್ನ ಜೊತೆಗೆ ನಾವಿದ್ದೇವೆ. ನೀವ್ಯಾರು ಹಳ್ಳಿಯಿಂದ ಬಂದಿದ್ದರೆ ಬೇಗ ಅರ್ಥ ಆಗುತ್ತೆ. ಹಳ್ಳಿಯಲ್ಲಿ ಒಬ್ಬರೇ ಗೌಡ್ರು ಇರಬೇಕು, ನಿಮ್ಗೆ ಗೊತ್ತಿದೆ. ಹಳ್ಳಿಯಲ್ಲಿ ಇಬ್ಬರು ಗೌಡ್ರಿದ್ದರೆ ಕರ್ನಾಟಕ ಯುದ್ಧ ಆಗೋದು ಗ್ಯಾರಂಟಿ. ಯಾಕಂದರೆ ಆ ಇಬ್ಬರು ಗೌಡ್ರ ನಡುವೆ ಏನಿರಲ್ಲ, ಹೊಂದಾಣಿಕೆ ಇರಲ್ಲ. ನಾ ಹೇಳಿದ್ದೆ ನಡಿಬೇಕು ಅಂತ ಅವರು ಜಗಳ ಹಚ್ಚಿಬಿಟ್ಟು ಆ ಮೋಜು ನೋಡ್ಕೊಂಡು ಕೂತಿರ್ತಾರೆ ಇಬ್ಬರು ಗೌಡ್ರು. ಜಗಳ ಆಡೋರು ಜನ, ಮೋಜು ನೋಡೋರು ಊರು ಗೌಡ್ರು ಅಂತ ಹೇಳ್ತೀವಿ. ಸೊ ಇಲ್ಲಿ ಅದು ಗೌಡ್ರ ಜಗಳ ಆದಂಗೆ ಆಯ್ತದು. ಅದು ಯಾವುದೋ ನನ್ನ ವಿದ್ಯಾರ್ಥಿ ದಿನದಲ್ಲಿ ಒಂದು ನಾಟಕ ಬಂದಿತ್ತು, ಗೌಡ್ರ ಗದ್ದಲ ಅಂತ. ನಂಗೆ ಇನ್ನೂ ನೆನಪಿದೆ ಆ ನಾಟಕ ನೋಡಿದ್ದು. ಇದು ಒಂಥರ ಗೌಡ್ರ ಗದ್ದಲ ಇದ್ದಂಗೆ ಈ ಹಿಸ್ಟ್ರಿಯಲ್ಲಿ. ಜಗಳಾಡ್ತಿರೋರು ಇವರಿಬ್ಬರು, ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದವರು
ಫ್ರೆಂಚರು ಮತ್ತು ಬ್ರಿಟಿಷ್. ಇವ್ರು ಯಾಕೆ ಬಂದಿದ್ದರು ಅಂದರೆ, ಆಗಿನ ಕಾಲದಲ್ಲಿ ಹೈದರಾಬಾದ್ ಬಹಳ ಶ್ರೀಮಂತವಾದ ಪ್ರಾಂತ್ಯವಾಗಿತ್ತು, ಸಿಕ್ಕಾಪಟ್ಟೆ ಸಂಪತ್ತಿತ್ತು. ಹೈದರಾಬಾದ್ ವಾಸ್ ಎ ವೆರಿ ರಿಚ್ ಪ್ರಾವಿನ್ಸ್ ಅಂತ ಹೇಳ್ತೀವಿ, ಸಾಕಷ್ಟು ಹೇರಳವಾದ ಸಂಪತ್ತಿತ್ತು. ಸೊ ಇದರಲ್ಲಿ ತಾವು ಹೇಳಿದಂಥ ವ್ಯಕ್ತಿ ಗೆದ್ದರೆ ಮುಂದೆ ಆ ಸಂಪತ್ತೆಲ್ಲ ತಮಗೆ ಬರುತ್ತೆ ಅನ್ನುವ ದುರಾಸೆ ಬ್ರಿಟಿಷರಿಗೂ ಇತ್ತು, ಫ್ರೆಂಚರಿಗೂ ಇತ್ತು. ಸೊ ಆ ಉದ್ದೇಶಕ್ಕೆ ಇವರಿಬ್ಬರು ಇದರಲ್ಲಿ ಇಂಟರ್ಫಿಯರ್ ಆಗ್ತಾರೆ. ಡೂಪ್ಲೆ ಇವನಿಗೆ ಸಪೋರ್ಟ್ ಮಾಡ್ತಾನೆ, ರಾಬರ್ಟ್ ಕ್ಲೈವ್ ನಾಸಿರ್ ಜಂಗನಿಗೆ ಸಪೋರ್ಟ್ ಮಾಡ್ತಾನೆ. ಸೊ ಈ ಯುದ್ಧ ಕೂಡ ಬಿಟ್ಟು ನಡೆಯುತ್ತೆ. ನಾನಾಗಲೇ ಹೇಳಿದೆ, ದೀಸ್ ಆರ್ ಲಾಂಗ್ ಟರ್ಮ್ ವಾರ್, ಒಂದೇ ಸರಿ ಮುಗಿಯುವಂಥ ಯುದ್ಧಗಳಲ್ಲ, ದೀರ್ಘಕಾಲಿಕವಾದ ಯುದ್ಧ ಅಂತ ಹೇಳ್ತೀವಿ. ಲಾಂಗ್ ಟರ್ಮ್ ಅಂದರೆ ದೀರ್ಘಕಾಲದ ಯುದ್ಧಗಳು. ನೀವಲ್ಲಿ ಒಂದು ಇಸ್ವಿಯನ್ನು ಮೆನ್ಷನ್ ಮಾಡಲಿಕ್ಕಾಗಲ್ಲ. ಈಗ ಉದಾಹರಣೆಗೆ ಬೇರೆ ಯುದ್ಧಗಳಾದರೆ ನೀವೇನು ಮಾಡ್ತೀರಿ, ಒಂದೇ ವರ್ಷ ಹೇಳ್ತೀರಿ. ಈಗ ಪ್ಲಾಸಿ ಯುದ್ಧ ಅಂದರೆ 1757, ಬಕ್ಸಾರ್ ಅಂದರೆ 1764, ಹಿಂಗೆ ಒಂದು ಇಸ್ವಿ ಹೇಳ್ತೀರಿ. ಇಲ್ಲಿ ಹಂಗೆ ಹೇಳಲಿಕ್ಕಾಗಲ್ಲ. ಇದೊಂದು ಅಲ್ವಾ ಬೋರ್ಡ್ ಮೇಲೆ ಬರೆದಿದ್ದೀನಿ, 49ಇಂದ 54. ಸೊ ಕಂಟಿನ್ಯೂಸ್ ಆಗಿ ಈ ಯುದ್ಧಗಳು ನಡೀತವೆ. 49ರಿಂದ 54ರವರೆಗೆ ಬಿಟ್ಟು ಎರಡೂ ಕಡೆಗೂ ಯುದ್ಧಗಳು ನಡೀತಾ ಇರ್ತವೆ. ಈ ಯುದ್ಧದಲ್ಲಿ ಅಂದರೆ ಈ ಎರಡನೆಯ ಕರ್ನಾಟಕ ಯುದ್ಧದಲ್ಲಿ ಅಂತಿಮವಾಗಿ ಯಾರಿಗೆ ಜಯ ಆಗುತ್ತೆ, ಫೈನಲಿ ಒಂದು ಸಾರಿ ಅವ್ರು ಗೆಲ್ತಾರೆ, ಒಂದು ಸಾರಿ ಇವ್ರು ಸೋಲ್ತಾರೆ, ಅದು ವಿವರಣೆಗಳು ಭಾಳ ಬರುತ್ತೆ. ಈಗ ಅದರ ಫೈನಲ್ ಪಿಕ್ಚರ್ ಕೊಡ್ತೇನೆ. ಅಂತಿಮವಾಗಿ ಯಾರಿಗೆ ಜಯ ಸಿಗುತ್ತೆ ಅಂದರೆ ಬ್ರಿಟಿಷರಿಗೆ ಜಯ ಸಿಗುತ್ತೆ. ಗೆಲುವು ಅಂತಿಮವಾಗಿ ಬ್ರಿಟಿಷರಿಗೆ ಬರುತ್ತೆ, ಇವರಿಗೆ ಸೋಲಾಗುತ್ತೆ, ಫ್ರೆಂಚರಿಗೆ ಸೋಲಾಗುತ್ತೆ, ಗೆಲುವು ಬ್ರಿಟಿಷರಿಗೆ ಬರುತ್ತೆ. ಬಟ್ ಯುದ್ಧದಲ್ಲಿ ಏನಾಗುತ್ತೆ ಅಂತ ನೀವು ಕೇಳಿದರೆ, ಇಬ್ಬರ ಸಾವು ಆಗುತ್ತೆ. ಮುಜಾಫರ್ ಜಂಗ್ ಇವನು ಯುದ್ಧದಲ್ಲಿ ಕೊಲ್ಲಲ್ಪಡ್ತಾನೆ, ನಾಸಿರ್ ಜಂಗ್ ಇವನು ಕೂಡ ಯುದ್ಧದಲ್ಲಿ ಕೊಲ್ಲಲ್ಪಡ್ತಾನೆ. ಇಬ್ಬರು ಸಾಯ್ತಾರೆ ಎಟ್ ಎ ಡಿಫ್ರೆಂಟ್ ಟೈಮ್. ಮುಜಾಫರ್ ಜಂಗನ ಸಾವು ಆಗುತ್ತೆ, ನಾಸಿರ್ ಜಂಗನ ಸಾವು ಆಗುತ್ತೆ. ಬಟ್ ಫೈನಲಿ ಯುದ್ಧದಲ್ಲಿ ಅಲ್ಟಿಮೇಟ್ ರಿಸಲ್ಟ್ ಅಂತೀವಿ, ಅಂತಿಮ ಫಲಿತಾಂಶದಲ್ಲಿ ಯಾರು ಗೆದ್ದರು ಅಂದರೆ ನೀವು ಬ್ರಿಟಿಷರು ಗೆದ್ದರು ಅಂತ ಹೇಳ್ತೀವಿ. ಈ ಚುನಾವಣೆ ಫಲಿತಾಂಶ ಬರುತ್ತೆ ನೋಡಿ, ಮೊದಲನೇ ಸುತ್ತಿನಲ್ಲಿ ವಿನಯ್ ಕುಮಾರ್ ಹೆಗಡೆ ಮುಂದೆ, ಎರಡನೇ ಸುತ್ತಿನಲ್ಲಿ ಜಗದೀಶ್ ಶೆಟ್ಟರ್ ಮುಂದೆ ಅಂತ ಬಂದುಬಿಡ್ತು. ಸೊ ಒಂದು ಸರಿ ಅವರು ಶಾಲ್ ಬಾವುಟ ಹಾರಿಸೋದು, ಒಂದು ಸರಿ ಇವ್ರ ಜನ ಹೊರಗಡೆ ಕಾಯ್ತಿರ್ತಾರಲ್ಲ ಹಾಗೆ. ಬಟ್ ಅವು ಯಾವ ನಮಗೆ ಲೆಕ್ಕಕ್ಕಲ್ಲ. ಫೈನಲ್ ಯಾರು ಗೆದ್ದರು, ಫೈನಲ್ ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ಸೊ ಆ್ಯಂಡ್ ಸೊ ಇವರು MP MLA ಆದರು ಅಂತ ಹೆಂಗೆ DC ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿ ಹಂಗಿದ್ದಂಗೆ ಒಮ್ಮೆ ಇವ್ರು ಗೆಲ್ತಾರೆ, ಒಮ್ಮೆ ಅವ್ರು ಗೆಲ್ತಾರೆ. ಬಟ್ ಫೈನಲಿ ಯಾರು ಗೆದ್ದರು ಅಂದರೆ ಬ್ರಿಟಿಷರಿಗೆ ಇಲ್ಲಿ ಗೆಲುವಾಗುತ್ತೆ, ಇವರಿಬ್ಬರ ಸಾವು ಆಗುತ್ತೆ. ಬೋತ್ ವೇರ್ ಕಿಲ್ಡ್ ಇನ್ ದ ಬ್ಯಾಟಲ್ ಫೀಲ್ಡ್. ಆವಾಗ ಇವನ ಸಂಬಂಧಿಕ ಆದಂಥ ಸಲಾಬತ್ ಜಂಗ್ ಅನ್ನುವವರು ಅಧಿಕಾರ ವಹಿಸ್ಕೊಳ್ತಾರೆ. ಅವನ ಹೆಸರು ನೆನ್ಪಿಟ್ಕೊಳ್ರಿ, ಸಲಾಬತ್ ಜಂಗ್. ಇವನೇನಾಗ್ತಾನೆ, ಮುಂದಿನ ನಿಜಾಮನಾಗಿ ಅಧಿಕಾರ ವಹಿಸ್ಕೊಳ್ತಾನೆ. ಹಿ ಬಿಕೇಮ್ ನಿಜಾಮ್. ಸೊ ಅವನ ಹೆಸರು ಸಲಾಬತ್ ಜಂಗ್ ಅಂತ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಅದು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಹೊಸ ನಿಜಾಮಾಗಿ ಯಾರು ಅಧಿಕಾರಕ್ಕೆ ಬಂದರು ಅಂದರೆ ಸಲಾಬತ್ ಜಂಗ್, ಹೂ ವಾಸ್ ರಿಲೇಟಿವ್ ಆಫ್ ನಾಸಿರ್ ಜಂಗ್. ಇವನು ಯಾರು ಅಂತ ಕೇಳಿದರೆ ನಾಸಿರ್ ಜಂಗನ ಸಂಬಂಧಿಕ ಸಲಾಬತ್ ಜಂಗ್ ಅಂತ ಅವನ ಹೆಸರು. ಅವನು ನಂತರ ಅಧಿಕಾರಕ್ಕೆ ಬರ್ತಾನೆ. ಯಾರ ಸಹಾಯದಿಂದ? ರಾಬರ್ಟ್ ಕ್ಲೈವ್ನ ನೆರವಿನಿಂದ ಅಧಿಕಾರಕ್ಕೆ ಬಂದು ಅವನನ್ನು ಹೈದರಾಬಾದದ ನಿಜಾಮ ಅಂತ ಡಿಕ್ಲೇರ್ ಮಾಡಿ ಆ ಇಡೀ ಹೈದರಾಬಾದ್ ಪ್ರಾಂತ್ಯವನ್ನು ತಮ್ಮ ವಶಕ್ಕೆ ಬ್ರಿಟಿಷರು ಪಡ್ಕೊಳ್ತಾರೆ. ಸೊ ಸೋಲ್ ಯಾರಿಗಾಯಿತು ಅಂದರೆ ಡೂಪ್ಲೆಗಾಯಿತು. ಡೂಪ್ಲೆ ವಾಸ್ ಎ ಬಿಗ್ ಫೇಲ್ಯೂರ್. ಇವನು ತಾನು ಅಂದ್ಕೊಂಡಂತೆ ಅಲ್ಲಿ ಯುದ್ಧವನ್ನು ಗೆಲ್ಲಿಕ್ಕಾಗಲಿಲ್ಲ. ಇವನ ಲೆಕ್ಕಾಚಾರಗಳೆಲ್ಲ ಅಲ್ಲಿ ತಲೆ ಕೆಳಗಾಗಿ ಅವನು ಸಪೋರ್ಟ್ ಮಾಡ್ತಿದ್ದಂಥ ವ್ಯಕ್ತಿ ಅಂದರೆ ಮುಜಾಫರ್ ಜಂಗ್ ಯುದ್ಧದಲ್ಲಿ ಕೊಲ್ಲಲ್ಪಟ್ಟಿದ್ದರಿಂದ ಇವನ ಪ್ಲ್ಯಾನು ಅಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ. ಇಟ್ ವಾಸ್ ಎ ಫೇಲ್ಯೂರ್ ಅಂತ ಹೇಳ್ತೀವಿ. ಅವನಿಗೆ ಅಲ್ಲಿ ವಿಫಲತೆ ಬಂತು, ತಾನು ಅಂದ್ಕೊಂಡಿದ್ದನ್ನು ಡೂಪ್ಲೆ ಮಾಡಲಿಕ್ಕೆ ಆಗಲಿಲ್ಲ. ಇದು ಈ ಕಡೆಯ ಚಿತ್ರಣ. ಈಗ ಐ ವಿಲ್ ಶಿಫ್ಟ್ ದ ಸೀನ್ ಟು ದಿಸ್ ಸೈಡ್. ಇದೇ ಸಮಯದಲ್ಲಿ ಇಲ್ಲೂ ಕೂಡ ಜಗಳ ನಡೀತಾ ಇತ್ತು. ಅಂದರೆ ಕರ್ನಾಟಕ ಪ್ರಾಂತ್ಯದಲ್ಲಿ ಇಲ್ಲೂ ಜಗಳ ನಡೀತಾ ಇತ್ತು ಬಿಟ್ವೀನ್ ಅನ್ವರುದ್ದೀನ್ ಆ್ಯಂಡ್ ಚಾಂದಾ ಸಾಹಿಬ್. ಸೊ ಇಲ್ಲಿ ನೀವು ಹೆಂಗೆ ನೆನ್ಪಿಟ್ಕೋಬೇಕು, ಇವನ ಪರವಾಗಿ ಬ್ರಿಟಿಷರು ಸಪೋರ್ಟ್ ಮಾಡಿದರು. ಬ್ರಿಟಿಷರು ಅಂದರೆ ಮತ್ತೆ ನಾನು ಆಗಲೇ ಹೇಳಿದೆ ಬ್ರ್ಯಾಕೆಟ್ನಲ್ಲಿ ರಾಬರ್ಟ್ ಕ್ಲೈವ್. ಚಾಂದಾ ಸಾಹೇಬನ ಪರವಾಗಿ ಫ್ರೆಂಚರು ಸಪೋರ್ಟ್ ಮಾಡಿದರು. ಫ್ರೆಂಚರು ಸಪೋರ್ಟ್ ಮಾಡ್ತಾರೆ. ಫ್ರೆಂಚ್ ಅಂದರೆ ಡೂಪ್ಲೆ ಅಂತ ಅರ್ಥ. ನಾನು ಯಾವಾಗ ಈ ಶಬ್ದ ಬಳಸಿದ್ರು ನೀವು ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು.
ಫ್ರೆಂಚ್ ಅಂದರೆ ಡೂಪ್ಲೆ, ಬ್ರಿಟಿಷ್ ಅಂದರೆ ರಾಬರ್ಟ್ ಕ್ಲೈವ್. ಇದನ್ನು ಮರಿಬೇಡಿ, ಅಂದರೆ ನಿಮಗದು ಪಾಯಿಂಟ್ ಬೇಗ ಅರ್ಥ ಆಗುತ್ತೆ. ಬ್ರಿಟಿಷರು ಅನ್ವರುದ್ದೀನಿಗೆ ಸಪೋರ್ಟ್ ಮಾಡಿದರು, ಚಾಂದಾ ಸಾಹೀಬನಿಗೆ ಫ್ರೆಂಚರು ಸಪೋರ್ಟ್ ಮಾಡ್ತಾರೆ. ಎಲ್ಲಿ? ಕರ್ನಾಟಕದಲ್ಲಿ. ಇಲ್ಲೂ ಕೂಡ ಬಿಟ್ಟು ಬಿಟ್ಟು ಯುದ್ಧಗಳಾಗ್ತವೆ, 5-6 ಬಾರಿ ಯುದ್ಧಗಳಾಗ್ತವೆ. ಒಮ್ಮೆ ಇವ್ರು ಗೆಲ್ತಾರೆ, ಒಮ್ಮೆ ಅವ್ರು ಗೆಲ್ತಾರೆ. ಹೀಗೆ ಅದೊಂಥರ ಸ್ವಿಂಗ್ ಇದ್ದಂಗೆ. ಸ್ವಿಂಗ್ ಅಂದರೆ ನಿಮ್ಗೆ ಗೊತ್ತಲ್ಲ, ಜೋಕಾಲಿ ಒಮ್ಮೆ ಈ ಕಡೆ ಹೋಗುತ್ತೆ, ಒಮ್ಮೆ ಈ ಕಡೆ ಬರುತ್ತೆ, ಒಮ್ಮೆ ಈ ಕಡೆ ಹೋಗುತ್ತೆ, ಒಮ್ಮೆ ಈ ಕಡೆ ಬರುತ್ತೆ. ಫೈನಲ್ ಎಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋದು ಪಾಯಿಂಟು, ಲಾಸ್ಟ್ ಅದು ಎಲ್ಲಿ ನಿಂತ್ಕೊಳ್ತಾರೆ ಅಂತ. ಹಾಗೆ ಸೊ ಒಮ್ಮೆ ಯುದ್ಧ ಈ ಕಡೆಗೆ ಹೋಗುತ್ತೆ, ಆ ಕಡೆ ಬರುತ್ತೆ, ಒಮ್ಮೆ ಅವ್ರ ಕೈ ಮೇಲಾಗುತ್ತೆ, ಒಮ್ಮೆ ಇವ್ರ ಕೈ ಮೇಲಾಗುತ್ತೆ. ಎಂಡ್ ರಿಸಲ್ಟಲ್ಲಿ ಏನಾಗುತ್ತೆ ಅಂದರೆ ಚಾಂದಾ ಸಾಹೇಬ್ ವಾಸ್ ಕಿಲ್ಡ್. ಈ ಯುದ್ಧದಲ್ಲಿ ಇವನ ಸಾವಾಗುತ್ತೆ, ಅವನನ್ನು ಕೊಲ್ತಾರೆ ಬ್ರಿಟಿಷರು. ಚಾಂದಾ ಸಾಹೇಬನ ಸಾವು ಸಂಭವಿಸುತ್ತೆ. ಅನ್ವರುದ್ದೀನ್ ಕೂಡ ಯುದ್ಧದಲ್ಲಿ ಕೊಲ್ಲಲ್ಪಡ್ತಾನೆ. ಇವನ ಸಾವು ಕೂಡ ಯುದ್ಧ ಭೂಮಿಯಲ್ಲಿ ಆಗುತ್ತೆ. ಅನ್ವರುದ್ದೀನ್ ವಾಸ್ ಆಲ್ಸೋ ಕಿಲ್ಡ್ ಇನ್ ದ ಬ್ಯಾಟಲ್ ಫೀಲ್ಡ್. ಈ ಕಡೆ ಚಾಂದಾ ಸಾಹೇಬ್ ಕೂಡ ಯುದ್ಧದಲ್ಲಿ ಕೊಲ್ಲಲ್ಪಡ್ತಾನೆ. ಆದರೆ ಅನ್ವರುದ್ದೀನನ ಮೊಮ್ಮಗ, ಗ್ರ್ಯಾಂಡ್ ಸನ್ ಅಂತ ಹೇಳ್ತೀವಿ, ಇವನ ಗ್ರ್ಯಾಂಡ್ ಸನ್, ಅವನ ಹೆಸರು ಬಂದು ಮೊಹಮ್ಮದ್ ಅಲಿ ಅಂತ. ಅವನ ಹೆಸರು ನೆನ್ಪಿಟ್ಕೊಳ್ಳಿ, ಮೊಹಮ್ಮದ್ ಅಲಿ ಅಥವಾ ಆಲಿ, ಹೆಂಗಾರೆ ಬರೀರಿ, ಅದು ಇಂಗ್ಲೀಷ್ನಲ್ಲಿ ALI ಅಂತ ಬರುತ್ತೆ. ಸೊ ಇಲ್ಲಿ ಅನ್ವರುದ್ದೀನನ ಗ್ರ್ಯಾಂಡ್ ಸನ್ ಏನಿದ್ದಾನೆ, ಅವನ ಹೆಸರು ಮೊಹಮ್ಮದ್ ಅಲಿ ಅಂತ. ಆ ಮೊಹಮ್ಮದ್ ಅಲಿ ಏನಾಗ್ತಾನೆ, ಹೀ ಬಿಕೇಮ್ ದಿ ನ್ಯೂ ನವಾಬ್ ಆಫ್ ಕರ್ನಾಟಕ. ಅದು ನೆನ್ಪಿಟ್ಕೊಳ್ಳಿ, ಇವನು ಹೊಸ ನವಾಬ್ ಆಗಿ ಅಧಿಕಾರಕ್ಕೆ ಬರ್ತಾನೆ. ಯಾರು? ಮೊಹಮ್ಮದ್ ಅಲಿ, ಅನ್ವರುದ್ದೀನನ ಗ್ರ್ಯಾಂಡ್ ಸನ್, ಮೊಮ್ಮಗ. ಅವನು ಅಂತಿಮವಾಗಿ ಅಧಿಕಾರಕ್ಕೆ ಬರ್ತಾನೆ. ಎಲ್ಲಿ? ಕರ್ನಾಟಕದಲ್ಲಿ. ಇಲ್ಲೂ ಕೂಡ ಚಾಂದಾ ಸಾಹೇಬ್ ಯುದ್ಧದಲ್ಲಿ ಕೊಲ್ಲಲ್ಪಡ್ತಾನೆ. ಇಲ್ಲಿ ವೈಶಿಷ್ಟ್ಯತೆ ಏನು? ಈ ಎರಡನೇ ಯುದ್ಧದಲ್ಲಿ ಒಂದು ವೈಶಿಷ್ಟ್ಯತೆ ಅಂದರೆ ರಾಬರ್ಟ್ ಕ್ಲೈವ್ ಹಾಕಿದಂಥ ಒಂದು ಮುತ್ತಿಗೆ. ಅದನ್ನು ಅನೇಕ ಸಾರಿ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೀಜ್ ಆಫ್ ಆರ್ಕಾಟ್ ಅಂತ ನೀವು ಹಿಸ್ಟ್ರಿಯಲ್ಲಿ ಓದಿರ್ತೀರಿ, ಬೈ ರಾಬರ್ಟ್ ಕ್ಲೈವ್. ಇದರಿಂದಾಗಿ ಅವನು ಬಹಳ ಫೇಮಸ್ ಆಗ್ತಾನೆ. ಸೀಜ್ ಆಫ್ ಆರ್ಕಾಟ್ ಬೈ ರಾಬರ್ಟ್ ಕ್ಲೈವ್. ಆರ್ಕಾಟ್ ಅನ್ನೋದು ಒಂದು ಪ್ರಮುಖವಾದ ಪ್ರಾಂತ್ಯ, ನಗರ. ಅಲ್ಲಿ ಅತಿ ದೊಡ್ಡ ಸೇನೆ, ಚಾಂದಾ ಸಾಹೇಬನ ಅತಿ ದೊಡ್ಡ ಆರ್ಮಿ ಇದ್ದಿದ್ದು ಆರ್ಕಾಟಲ್ಲಿ. ಬಟ್ ಅವನ ರಾಜಧಾನಿ ಯಾವುದಾಗಿತ್ತು ಅಂದರೆ ತಿರುಚನಾಪಳ್ಳಿ ಅಂತ ಹೇಳ್ತೀವಿ. ಕ್ಯಾಪಿಟಲ್ ವಾಸ್ ತಿರುಚನಾಪಳ್ಳಿ. ಇವೆಲ್ಲ ತಮಿಳ್ನಾಡಲ್ಲಿವೆ. ಈಗ ನೀವು ತಮಿಳ್ನಾಡಲ್ಲಿ ಹೋದರೆ ಈ ಪ್ಲೇಸ್ಗಳನ್ನು ನೋಡ್ತೀರಿ. ತಿರುಚನಾಪಳ್ಳಿ ಕ್ಯಾಪಿಟಲ್, ರಾಜಧಾನಿ ಆಗಿತ್ತು, ನವಾಬನ ರಾಜಧಾನಿ ಆಗಿತ್ತು. ಆದರೆ ಆರ್ಕಾಟ್ ಪ್ರಮುಖವಾದ ಸ್ಟ್ರಾಟಜಿಕ್ ಕೇಂದ್ರ, ಅಂದರೆ ತಮ್ಮ ಹೆಚ್ಚಿನ ಸೇನೆಯನ್ನೆಲ್ಲ ಅಲ್ಲಿ ಇಟ್ಟಿದ್ರು. ಯಾರು? ಚಾಂದಾ ಸಾಹೇಬ್. ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂದರೆ ಒಂದು ಯುದ್ಧ ತಂತ್ರಗಾರಿಕೆ ಮಾಡ್ತಾನೆ, ಫಾರ್ ವಿಚ್ ಹಿ ಈಸ್ ಫೇಮಸ್. ಅದನ್ನು ಸ್ಟ್ರಾಟಜಿ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ನಿಮ್ಮ ಶತ್ರುಗಳನ್ನು ಸೋಲಿಸೋದಕ್ಕೆ ನೀವು ಕೆಲವು ಯುದ್ಧ ತಂತ್ರಗಳನ್ನು ಮಾಡ್ತೀವಿ. ಅದರಲ್ಲಿ ರಾಬರ್ಟ್ ಕ್ಲೈವ್ ಭಾಳ ಎಕ್ಸ್ಪರ್ಟ್ ಇದ್ದವು. ಈ ಸ್ಟ್ರಾಟಜಿಯನ್ನು ನಾವು ಇತಿಹಾಸದಲ್ಲಿ ಏನಂತ ಕರಿತೀವಿ ಅಂದರೆ ಡೈವರ್ಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಶತ್ರುವಿನ ಗಮನವನ್ನು ಬೇರೆಡೆಗೆ ಸೆಳೆಯುವಂತೆ ಮಾಡೋದು, ಡೈವರ್ಟಿಂಗ್ ದ ಅಟೆನ್ಷನ್ ಆಫ್ ಯುವರ್ ಎನಿಮಿ. ಇಲ್ಲಿ ರಾಬರ್ಟ್ ಕ್ಲೈವ್ ಮಾಡಿದ್ದದೆ. ಅವನೇನು ಮಾಡಿದ ಅಂದರೆ ತನ್ನ ಚಿಕ್ಕ ಸೈನ್ಯವನ್ನು ತೆಗೆದುಕೊಂಡು ಆರ್ಕಾಟಿಗೆ ಹೋದ. ಎಷ್ಟು ಚಿಕ್ಕ ಸೈನ್ಯ ಅಂದರೆ ನಿಮಗದರ ವಿವರ ಹೇಳಿದರೆ ಆಶ್ಚರ್ಯ ಆಗುತ್ತೆ. ಅರೌಂಡ್ 226 ಸೋಲ್ಜರ್ಸ್ ಅಷ್ಟೇ. ಈಸ್ಟ್ ಇಂಡಿಯಾ ಕಂಪನಿಯ ಕೇವಲ 226 ಸೈನಿಕರನ್ನು ಮಾತ್ರ ಕರೆದುಕೊಂಡು ಅಲ್ಲಿ ಹೋಗಿದ್ದ. ದೊಡ್ಡ ಸೈನ್ಯ ಅಲ್ಲ, ಚಿಕ್ಕ ಸೈನ್ಯ ಅದು. 220 ಅಂದರೆ ಏನು ಭಾಳ ಅಲ್ಲ ಆಗಿನ ಕಾಲದಲ್ಲಿ. 226 ಸೈನಿಕರು ಪ್ಲಸ್ ಫಿರಂಗಿಗಳು, ಅಫ್ಕೋರ್ಸ್ ಅಲ್ಲಿ ಯುದ್ಧದಲ್ಲಿ ಬಳಸಬೇಕಾದಂಥ ಫಿರಂಗಿಗಳು. ಸೊ ಇವನ್ನೆಲ್ಲ ತೆಗೆದುಕೊಂಡು ಹೋಗಿ ಅವನೇನು ಮಾಡಿದ್ದ, ಆ ಆರ್ಕಾಟ್ ಅನ್ನುವಂಥ ಒಂದೇನು ಕೋಟೆ ಇತ್ತು, ನಗರ ಮತ್ತು ಕೋಟೆ, ಆ ಕೋಟೆ ಸುತ್ತ ಮುತ್ತಿಗೆ ಹಾಕಿಬಿಟ್ಟ. ಸೀಜ್ ಅಂದರೆ ಮುತ್ತಿಗೆ ಹಾಕುವುದು ಅಂತ, ಸುತ್ತುವರಿಯುವುದು ಅಂತ ಹಾಕಿ ಅದರ ಒಳಗಡೆ ಇದ್ದಂಥ ಅವನ ಸೇನೆ ಹೊರಗೆ ಬರದಂತೆ ಬ್ಲಾಕ್ ಮಾಡಿದ್ದ. ನೀವು ಒಂದು ವೇಳೆ ಕೋಟೆ ಬಾಗಿಲು ತೆಗೆದು ಹೊರಗೆ ಬಂದರೆ ಅವರು ಫಿರಂಗಿಗಳನ್ನು ಹಾರಿಸಿ ಅವರನ್ನು ಕೊಂದುಬಿಡ್ತಿದ್ರು. ಆಬ್ವಿಯಸ್ಲಿ ನೀವೆಲ್ಲ ನೋಡಿರ್ತೀರಿ ಸಿನಿಮಾದಲ್ಲಿ, ಧಾರಾವಾಹಿಯಲ್ಲೆಲ್ಲ ನೋಡಿರ್ತೀರಿ. ಕೋಟೆಯ ಬಾಗಿಲು ಮುಚ್ಚಿರ್ತಾರೆ, ಹೊರಗಡೆ ಅವರು ಕಾಯ್ತಿರ್ತಾರೆ. ನೀವು ಡೋರ್ ಓಪನ್ ಮಾಡಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಸೀಜ್. ಅದನ್ನು ರಾಬರ್ಟ್ ಕ್ಲೈವ್ ಮಾಡಿದ್ದ. ಈಗ ಟ್ಯಾಕ್ಟಿಕಲ್ ಮೂವ್ ಹೇಗಾಗುತ್ತೆ ಅಂದರೆ
ರಾಬರ್ಟ್ ಕ್ಲೈವ್ ಆರ್ಕಾಟಿಗೆ ಹೋಗಿದ್ದು ನೋಡಿ ಚಾಂದಾ ಸಾಹೇಬ್ ಏನು ಮಾಡ್ತಾನೆ, ಇವರನ್ನು ಸೋಲಿಸಬೇಕು ಅಂದರೆ ನಾನು ಹೊರಗಡೆಯಿಂದ ಹೋಗಿ ಇವ್ರನ್ನ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಇವನೇನು ಮಾಡ್ತಾನೆ, ತನ್ನ ರಾಜಧಾನಿ ತಿರುಚನಾಪಳ್ಳಿಯಿಂದ ಆರ್ಕಾಟಿಗೆ ಹೋಗ್ತಾನೆ. ಯಾರು? ಚಾಂದಾ ಸಾಹೇಬ್. ಅವನು ಇದ್ದಿದ್ದು ತಿರುಚನಾಪಳ್ಳಿಯಲ್ಲಿ, ದ್ಯಾಟ್ ವಾಸ್ ಕ್ಯಾಪಿಟಲ್. ಅಲ್ಲಿಂದ ಒಂದು 5-6 ಸಾವಿರ ಸೈನಿಕರನ್ನು ಕರ್ಕೊಂಡು ಅವನು ಆರ್ಕಾಟ್ ಕಡೆಗೆ ಹೋಗ್ತಾನೆ. ಯಾವಾಗ ಇವನು ತಿರುಚನಾಪಳ್ಳಿ ಬಿಟ್ಟು ಹೋದ ಅಂತ ಗೊತ್ತಾದ ಕೂಡಲೇ ಕ್ಲೈವ್ ಏನು ಮಾಡ್ತಾನೆ, ತನ್ನ ಸೇನಾ ಕಮಾಂಡರಿಗೂ ಕೊಟ್ಟು ಯು ಗೋ ಆ್ಯಂಡ್ ಅಟ್ಯಾಕ್ ತಿರುಚನಾಪಳ್ಳಿ. ಇವನು ಯಾವಾಗ ಆ ಜಾಗ ಬಿಟ್ಟ ತಕ್ಷಣ ನೀವು ತಿರುಚನಾಪಳ್ಳಿಗೆ ಹೋಗಿ ಅದನ್ನು ನಿಮ್ಮ ವಶಕ್ಕೆ ತಗೊಂಡ್ಬಿಡಿ ಅಂತ ಸೀಕ್ರೆಟ್ ಸಂದೇಶವನ್ನು ಕಳಿಸ್ತಾನೆ. ಅಂದರೆ ರಹಸ್ಯ ಸಂದೇಶ. ಯಾಕಂದರೆ ಈಗ ಅರಸ ಅಲ್ಲಿಲ್ಲ, ಜಾಗ ಖಾಲಿ ಇದೆ, ಅಲ್ಲಿ ಬಾಸ್ ಇಲ್ಲ, ಅಲ್ಲಿ ಹೋಗಿದ್ದಾನೆ, ನೀವು ದಾಳಿ ಮಾಡಿರಿ ಅಂತ ತನ್ನ ಮೇಲಾಧಿಕಾರಿಗಳಿಗೆ ಹೇಳ್ತಾನೆ. ಆವಾಗ ರಾಬರ್ಟ್ ಕ್ಲೈವ್ನ ಸಂದೇಶ ತಗೊಂಡು ಬ್ರಿಟಿಷ್ ಬೇರೆ ಅಧಿಕಾರಿಗಳು ಏನು ಮಾಡ್ತಾರೆ, ತಿರುಚನಾಪಳ್ಳಿ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಯಾಕಂದರೆ ಅಲ್ಲಿ ಈಗ ಚಾಂದಾ ಸಾಹೇಬ್ ಇಲ್ಲ, ಅವನು ಆರ್ಕಾಟ್ ಕಡೆಗೆ ಹೊರಟಿದ್ದಾನೆ. ಸೊ ಯಾವಾಗ ತಿರುಚನಾಪಳ್ಳಿ ಮೇಲೆ ದಾಳಿ ಆಯಿತು ಅಂತ ಗೊತ್ತಾದ ಕೂಡಲೇ ಅವನಿಗೆ ಶಾಕ್ ಆಗಿಬಿಡುತ್ತೆ. ಅಯ್ಯೋ ಏನು ಮಾಡೋದು, ನನ್ನ ಕ್ಯಾಪಿಟಲ್ಲು ಕೈ ತಪ್ಪಿ ಹೋಯಿತು ಅಂತ. ಅವಾಗ ಅವನು ವಾಪಸ್ ಬರಲಿಕ್ಕೆ ಪ್ರಯತ್ನ ಮಾಡ್ತಾನೆ, ತನ್ನ ರಾಜಧಾನಿ ಉಳಿಸ್ಕೊಳ್ಳೋಕ್ಕೆ ಹೊಳ್ಳಿ ಬರಬೇಕಾದಾಗ ಮತ್ತೊಂದು ಕುತಂತ್ರವನ್ನು ರಾಬರ್ಟ್ ಕ್ಲೈವ್ ಮಾಡ್ತಾನೆ. ಏನು? ಟ್ರಾವಂಕೂರಿನ ರಾಜ, ಅಲ್ಲೊಬ್ಬ ಹಿಂದೂ ರಾಜ ಇರ್ತಾನೆ, ಟ್ರಾವಂಕೋರ್ ಅಂದರೆ ಈಗಿನ ಕೇರಳ, ಟ್ರಾವಂಕೋರ್ನ ಅರಸ. ಅವನು ಇವನ ಬದ್ಧ ವೈರಿಯಾಗಿದ್ದ. ಯಾರಿಗೆ? ಚಾಂದಾ ಸಾಹೇಬನಿಗೆ. ಚಾಂದಾ ಸಾಹೇಬನ ದೊಡ್ಡ ಶತ್ರು ಯಾರು ಅಂದರೆ ದ ಕಿಂಗ್ ಆಫ್ ಟ್ರಾವಂಕೋರ್, ಅವನ ಹೆಸರು ಮಾರ್ತಾಂಡ ವರ್ಮ ಅಂತ ಬರುತ್ತೆ ಇತಿಹಾಸದಲ್ಲಿ. ಅವನು ಇವನ ಬಗ್ಗೆ ಬಹಳ ದೊಡ್ಡ ವೈರತ್ವ ಇಟ್ಕೊಂಡಿದ್ದ ಮತ್ತು ಅವನ ಹತ್ರ ಬಹಳ ದೊಡ್ಡ ಸೇನೆ ಇತ್ತು, ವಿಶೇಷವಾಗಿ ಗಜಪಡೆ. ಇ ವಾಸ್ ಫೇಮಸ್ ಫಾರ್ ಹಿಸ್ ಎಲಿಫೆಂಟ್ ಫೋರ್ಸ್ ಅಂತ ಹೇಳ್ತಾರೆ. 100 ಸಾವಿರಾರು ಆನೆಗಳನ್ನು ಅವನು ಸಾಕೊಂಡಿದ್ದ, ದೊಡ್ಡ ಗಜಪಡೆ ಇತ್ತು. ಅವನ ಗಜಪಡೆ ನೋಡಿದರೆ ಶತ್ರುಗಳು ಹೆದರ್ತಿದ್ರು. ಆಗಿನ ಕಾಲದಲ್ಲೆಲ್ಲ ಯುದ್ಧಗಳು ಆನೆ ಕುದುರೆ ಅವೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಇವನೇನು ಮಾಡಿಬಿಟ್ಟ ರಾಬರ್ಟ್ ಕ್ಲೈವ್ ಅಂದರೆ, ಸೀಕ್ರೆಟ್ರಾಗಿ ಟ್ರಾವಂಕೋರ್ನ ಅರಸನಿಗೆ ಒಂದು ಪತ್ರ ಕಳಿಸಿ, ನಿನ್ನ ಬದ್ಧ ವೈರಿ ಈಗ ವಾಪಸ್ ಬರ್ತಿದ್ದಾನೆ, ಅವನ ಹತ್ರ ಸೈನ್ಯ ಕಡಿಮೆ ಇದೆ, ನೀನೀಗ ದಾಳಿ ಮಾಡಿದರೆ ಅವನನ್ನು ಕೊಲ್ಲಬಹುದು ಅನ್ನುವ ಒಂದು ಸೀಕ್ರೆಟ್ ಸಂದೇಶವನ್ನು ಕಳಿಸ್ಬಿಡ್ತಾನೆ. ನೀವು ಒಂದು ವೇಳೆ ಈ ಕೆಲಸ ಮಾಡಿದರೆ ನಿನಗೂ ಕೂಡ ನಾವು ಬ್ರಿಟಿಷರು ರಕ್ಷಣೆ ಕೊಡ್ತೀವಿ, ನಿನಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ ಕೂಡಲೇ ನಮ್ಮ ಹಿಂದೂ ಅರಸನಿಗೆ ಎಲ್ಲಿಲ್ಲದ ಖುಷಿ ಆಗಿಬಿಡುತ್ತೆ. ಓ, ಒಳ್ಳೆ ಕೆಲಸ ಆಯಿತು, ನನ್ನ ಶತ್ರುನ ಕೊಲ್ಲುವುದಕ್ಕೆ ಬ್ರಿಟಿಷರು ಹೆಲ್ಪ್ ಮಾಡ್ತಿದ್ದಾರೆ ಅಂಥೇಳಿ ಟ್ರಾವಂಕೋರಿನ ಅರಸ ದಿಢೀರನೆ ತನ್ನ ಸೇನೆಯನ್ನು ತೆಗೆದುಕೊಂಡು ಎಲ್ಲಿಗೆ ಬರ್ತಾನೆ, ಆ ತಿರುಚನಾಪಳ್ಳಿ ಹತ್ತಿರ ಬಂದು ಈ ಚಾಂದಾ ಸಾಹೇಬ್ ಏನು ವಾಪಸ್ ಬರ್ತಾ ಇದ್ದ ಮಾರ್ಗ ಮಧ್ಯದಲ್ಲಿ ಅವನನ್ನು ದಾಳಿ ಮಾಡ್ತಾನೆ. ಅದಕ್ಕೆ ಕೊಲೈಡಿಂಗ್ ಅಂತ ಹೇಳ್ತೀವಿ ನಾವು, ಒಂಥರ ಡ್ಯಾಶ್ ಹೊಡೆದಂಗೆ. ನೀವು ವಾಪಸ್ ಬರಬೇಕಾದಾಗ ನಿಮಗೆ ಡಿಕ್ಕಿ ಹೊಡೆದು ಅಲ್ಲಿ ಇದ್ದಕ್ಕಿದ್ದಂತೆ ಯುದ್ಧ ಕ್ರಿಯೇಟ್ ಆಗುತ್ತೆ, ವಿಚ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಬೈ ದ ಚಾಂದಾ ಸಾಹೇಬ್. ಅವನು ಇದರ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅಲ್ಲಿ ನಡೆದ ಯುದ್ಧದಲ್ಲಿ ಏನಾಗುತ್ತೆ, ದಿಸ್ ಕಿಂಗ್ ಆಫ್ ಟ್ರಾವಂಕೋರ್ ಕಿಲ್ಡ್ ಚಾಂದಾ ಸಾಹೇಬ್. ಅವನೇನು ಮಾಡ್ತಾನೆ, ಯುದ್ಧದಲ್ಲಿ ಆ ಚಾಂದಾ ಸಾಹೇಬ್ನನ್ನು ಬರೀ ಸೋಲಿಸೋದಷ್ಟೇ ಅಲ್ಲ, ಅವನನ್ನು ಕೊಂದು ಹಾಕ್ತಾನೆ. ಚಾಂದಾ ಸಾಹೇಬ್ ವಾಸ್ ಕಿಲ್ಡ್ ಬೈ ದ ಕಿಂಗ್ ಆಫ್ ಟ್ರಾವಂಕೋರ್. ಸೊ ಹೀಗಾಗಿ ಈ ಯುದ್ಧದಲ್ಲೂ ಕೂಡ ಫ್ರೆಂಚರಿಗೆ ಹಿನ್ನಡೆಯಾಗುತ್ತೆ. ಇದೆಲ್ಲ ನೋಡಿಕೊಂಡು ಮೂಕ ಪ್ರೇಕ್ಷಕನಾಗಿ ಯಾರು ಕೂತಿದ್ರು, ಡೂಪ್ಲೆ ಕೂತ್ಕೊಂಡಿದ್ದ. ಅವನಿಗಿದು ಯಾವುದೂ ಗೊತ್ತೇ ಆಗಲಿಲ್ಲ, ಎಲ್ಲಿ ಏನು ಮೂಮೆಂಟ್ ಆಗ್ತಾಯಿದೆ ಅನ್ನೋದು ಅವನ ಗಮನಕ್ಕೆ ಬರಲೇ ಇಲ್ಲ. ಅದಕ್ಕೆ ನಾವು ರಾಬರ್ಟ್ ಕ್ಲೈವ್ನನ್ನು ಏನಂತ ಕರಿತೀವಿ, ನಮ್ಮ ಇತಿಹಾಸದಲ್ಲಿ ಗುಳ್ಳೆ ನರಿ ಅಂತ ಹೇಳ್ತೀವಿ. ರಾಬರ್ಟ್ ಕ್ಲೈವ್ ಹೆಂಗೆ ಅಂದರೆ, ಇವನು ಗುಳ್ಳೆ ನರಿ ಇದ್ದಂಗೆ. ಇವನು ಏನು ಮಾಡ್ತಾನೆ ಏನು ಬಿಡ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಮೋಸ್ಟ್ ಡೇಂಜರಸ್ ಫೆಲೋ, ದ ಜಾಕಲ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ತನ್ನ ಗುಳ್ಳೆ ನರಿ ಬುದ್ಧಿಯಿಂದಾಗಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಈ ಯುದ್ಧವನ್ನು ಅಂತಿಮವಾಗಿ ಗೆದ್ದು ಚಾಂದಾ ಸಾಹೇಬನನ್ನು ಅವನ್ನ ಕೊಲ್ಲುವುದಕ್ಕೆ ಆ ಟ್ರಾವಂಕೋರ್ನ ಅರಸನನ್ನು ಕರೆಸಿ ಅವನ್ನ ಕೊಂದು ಹಾಕ್ತಾನೆ. ಸೊ ಫೈನಲ್ ರಿಸಲ್ಟ್ ಏನಾಯಿತು ಅಂದರೆ, ಇಲ್ಲಿ ಆ ಮೊಹಮ್ಮದ್ ಅಲಿ ಅನ್ನುವಂಥ ವ್ಯಕ್ತಿ ಹೊಸ ನವಾಬನಾಗಿ ಅಧಿಕಾರಕ್ಕೆ ಬಂದ ಅಂತ ನಾನು ಆಗಲೇ ಹೇಳಿದೆ. ಮೊಹಮ್ಮದ್ ಅಲಿ ಬಿಕೇಮ್ ನ್ಯೂ ನವಾಬ್ ಆಫ್ ಕರ್ನಾಟಿಕ್ ಪ್ರಾಂತ್ಯದ ಹೊಸ ನವಾಬನಾಗಿ ಅವನು ಅಧಿಕಾರ ವಹಿಸ್ಕೊಳ್ತಾನೆ. ಇವನು ಯಾರ ಸಂಬಂಧಿಕ ಆಗಿದ್ದ ಅಂದರೆ ಅನ್ವರುದ್ದೀನ್, ಗ್ರ್ಯಾಂಡ್ ಸನ್ ಆಫ್ ಅನ್ವರುದ್ದೀನ್. ಸೊ ಬ್ರಿಟಿಷರ ನೆರವಿನಿಂದ ಮೊಹಮ್ಮದ್ ಅಲಿ ಏನಾಗ್ತಾನೆ, ನವಾಬ್ ಆಗ್ತಾನೆ. ಸೊ ಈಗ ಅದನ್ನು ಕನ್ಕ್ಲೂಡ್ ಮಾಡ್ತೀನಿ.
ಈ ಕಡೆಗೆ ಅಂದರೆ ಕರ್ನಾಟಕ ಪ್ರಾಂತ್ಯದಲ್ಲಿ ಬ್ರಿಟಿಷರ ಬೆಂಬಲವನ್ನು ಪಡೆದುಕೊಂಡ ಮೊಹಮ್ಮದ್ ಅಲಿ ಅಧಿಕಾರಕ್ಕೆ ಬರ್ತಾನೆ. ಈ ಕಡೆಗೆ ಅಂದರೆ ಹೈದರಾಬಾದಲ್ಲಿ ಬ್ರಿಟಿಷರ ಬೆಂಬಲದೊಂದಿಗೆ ಸಲಾಬತ್ ಜಂಗ್ ಅನ್ನುವರು ಏನಾಗ್ತಾರೆ, ನಿಜಾಮ್ ಆಗಿ ಅಧಿಕಾರಕ್ಕೆ ಬರ್ತಾನೆ. ಅಂದರೆ ಎರಡೂ ಕಡೆಗೂ ಅಧಿಕಾರ ಯಾರಿಗೆ ಬಂತು, ಬ್ರಿಟಿಷರ ಕೈಗೆ ಬಂತು. ಅದು ನೆನ್ಪಿಟ್ಕೊಳ್ಳಿ. ಎರಡೂ ಕಡೆಗೂ ಸೋಲು ಮತ್ತು ಅವಮಾನ ಯಾರಿಗಾಯಿತು, ಫ್ರೆಂಚರಿಗಾಯಿತು. ಫ್ರೆಂಚ್ ಹ್ಯಾಡ್ ಡಿಫೀಟ್ ಆ್ಯಂಡ್ ಇನ್ಸಲ್ಟ್ ಇನ್ ಬೋತ್ ದ ಪ್ಲೇಸ್. ಹೈದರಾಬಾದಲ್ಲೂ ಆಯಿತು, ಕರ್ನಾಟಕದಲ್ಲೂ ಆಯಿತು. ಸೊ ಅದರೊಂದಿಗೆ ಇಷ್ಟೆಲ್ಲ ಆಗೋಷ್ಟರಲ್ಲಿ ನಮ್ಮ ಇಸ್ವಿ ಎಲ್ಲಿಗೆ ಬಂದಿತ್ತು, 1754, 1754 ಅನ್ನಷ್ಟರಲ್ಲಿ ಇವೆಲ್ಲ ಡೆವಲಪ್ಮೆಂಟ್ಸು ಮುಗಿದಿದ್ದು. ಅದರೊಂದಿಗೆ ಆ ಎರಡನೇ ಕರ್ನಾಟಕ ಯುದ್ಧ ಕಂಪ್ಲೀಟ್ ಆಗುತ್ತೆ, ಅದು ಮುಕ್ತಾಯ ಆಗುತ್ತೆ. ಈಗ ಯುದ್ಧ ಏನೋ ಮುಗೀತು, ಆದರೆ ಮತ್ತೆ ಇವರಲ್ಲಿ ಏನು ಉಳಿತದೆ, ಆ ಸೇಡಿನ ಮನೋಭಾವ ಉಳಿತು. ವಿಶೇಷವಾಗಿ ಫ್ರೆಂಚರ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ, ನಾವು ಏನಾದರೂ ಮಾಡಿ ಬ್ರಿಟಿಷರ ವಿರುದ್ಧ ಸೇಡಿ ತೀರಿಸ್ಕೋಬೇಕು. ಯಾಕಂದರೆ ಅವ್ರಿಗೆ ಎರಡೂ ಕಡೆ ಸೋತಿರೋದ್ರಿಂದ ನಾವು ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ, ಅ ವೂಂಡೆಡ್ ಟೈಗರ್ ಈಸ್ ಮೋರ್ ಡೇಂಜರಸ್ ಅಂತ. ಗಾಯಗೊಂಡಂಥ ಹುಲಿ ಭಾಳ ಡೇಂಜರಸ್. ಅದು ಯಾವಾಗ ನಿಮ್ಮ ಮೇಲೆ ಬೌನ್ಸ್ ಬ್ಯಾಕ್ ಮಾಡಿ ಅಟ್ಯಾಕ್ ಮಾಡುತ್ತೆ ಗೊತ್ತಿಲ್ಲ. ಸೊ ಈಗ ಫ್ರೆಂಚರ್ ಏನಾಗಿದ್ದರು ಅಂದರೆ ಗಾಯಗೊಂಡ ಹುಲಿ. ಅವರು ಏನಾದರೂ ಮಾಡಿ ಮತ್ತೆ ಬ್ರಿಟಿಷರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದರು. ಅದು ಮುಂದಿನ ಬೆಳವಣಿಗೆಗೆ ಕಾರಣವಾಗುತ್ತೆ. ಅದನ್ನೇ ನಾವು ಮೂರನೇ ಕರ್ನಾಟಕ ಯುದ್ಧ ಅಂತ ಹೇಳ್ತೀವಿ. ಅದನ್ನು ಈಗ ನೆಕ್ಸ್ಟ್ ಸ್ಲೈಡಲ್ಲಿ ವಿ ಕ್ಯಾನ್ ಯೂಸ್ ದ ನೆಕ್ಸ್ಟ್ ಪೇಜ್. ಸೊ ಮೂರನೇ ಯುದ್ಧದ ವಿವರಣೆಯನ್ನು ಈಗ ಹೇಳ್ತೀನಿ. ಕರ್ನಾಟಕ ಯುದ್ಧ 3 ಅಂತ ನೋಟ್ ಮಾಡಿ. ದಿಸ್ ಇಸ್ ದ ಲಾಸ್ಟ್ ಒನ್. ಇದಾದಮೇಲೆ ಮುಂದಿನ ಯಾವ ಯುದ್ಧಗಳು ಅಲ್ಲಿ ನಡೆಯೋದಿಲ್ಲ. ಕರ್ನಾಟಕ ಯುದ್ಧ 3, ಸೀರಿಯಲ್ ನಂಬರ್ 3, ಮೂರನೇ ಯುದ್ಧ. ಸೊ ಅದರ ಇಸ್ವಿಯನ್ನು ನೋಟ್ ಮಾಡ್ಕೊಳ್ಳಿ. 1756ರಿಂದ 60ರವರೆಗೆ ಇಸ್ವಿಗಳನ್ನ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಥರ್ಡ್ ಕರ್ನಾಟಿಕ್ ವಾರ್ 1756 to 1760. ಇಲ್ಲೂ ಅಷ್ಟೇ, ಈ ಯುದ್ಧಕ್ಕೆ ಕಾರಣ ಏನು, ಯಾಕೆ ಈ ಯುದ್ಧ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ಇದಕ್ಕೂ ಕಾರಣ ಯುರೋಪಿನಲ್ಲಿ ಬರುತ್ತೆ, ನಮ್ಮ ದೇಶದಲ್ಲಲ್ಲ. ಯುರೋಪಿನಲ್ಲಿ ಇದಕ್ಕೆ ಕಾರಣ ಇದೆ. ಏನಾಯಿತು ಯುರೋಪಿನಲ್ಲಿ ಅಂತ ಹೇಳಿದರೆ, 1756ಕ್ಕೆ ಸಪ್ತವಾರ್ಷಿಕ ಯುದ್ಧ ಅಂತ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ನೀವು ಹಿಸ್ಟ್ರಿಯಲ್ಲಿ ಓದಿರ್ತೀರಿ, ಆದರೆ ನೆನಪಿರಲ್ಲ. 7 years ವಾರ್ ಅಂತ ಕರೀತಾರೆ. ಐ ಹೋಪ್ ಯು ರಿಮೆಂಬರ್ ಇಟ್. 7 years ವಾರ್, 7 ವರ್ಷಗಳ ಯುದ್ಧ ಯುರೋಪಿನಲ್ಲಿ ಆರಂಭವಾಗುತ್ತೆ. ಯಾರ ನಡುವೆ ಅಂದರೆ, ಅಗೇನ್ ಬಿಟ್ವೀನ್ ಬ್ರಿಟಿಷ್ ಆ್ಯಂಡ್ ಫ್ರೆಂಚ್. ಈ ಯುದ್ಧ ಆಡೋರು ಯಾವಾಗಲೂ ಇವರಿಬ್ಬರೇ, ಅವ್ರು ಫಿಕ್ಸ್ ಯಾವಾಗಲೂ. ಇವರು ಯುದ್ಧ ಆಡಲಿಕ್ಕೆ ಅಂತಲೇ ಕಾಂಟ್ರಾಕ್ಟು, ಫುಲ್ ಟೈಮ್ ಅಗ್ರಿಮೆಂಟ್ ಮಾಡ್ಕೊಂಡಿರೋರು. ಯುರೋಪಿನಲ್ಲಿ ಸಾಕಷ್ಟು ಯುದ್ಧಗಳಾಗಿವೆ. ಈಗ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ನಾನು, ಅದು ಯುರೋಪಿಯನ್ ಹಿಸ್ಟ್ರಿಯಲ್ಲಿ ಬರುತ್ತೆ. ಸೊ ಯುರೋಪಿನಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ 7 ವರ್ಷಗಳ ಯುದ್ಧ, 7 years ವಾರ್ ಸ್ಟಾರ್ಟ್ ಆಯಿತು. ಈ ಯುದ್ಧಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅಮೇರಿಕಾ ಮತ್ತು ಬ್ರಾಝಿಲ್ನಲ್ಲಿ ಇರುವ ವಸಾಹತುಗಳ ಹಂಚಿಕೆ. ಅದು ನೋಟ್ ಮಾಡ್ಕೊಳ್ಳಿ. ಬ್ರಾಝಿಲ್ ಆ್ಯಂಡ್ ಅಮೇರಿಕಾ, ಬ್ರಾಝಿಲ್ ಮತ್ತು ಅಮೇರಿಕಾದ ಕಾಲನಿಗಳಿಗೆ ಸಂಬಂಧಪಟ್ಟಂತೆ ಈ ಜಗಳ ಬರುತ್ತೆ ನೋಡಿ. ಜಗಳಕ್ಕೆ ಕಾರಣನೇ ಬೇರೆ. ಬ್ರಾಝಿಲ್ ಅಂದರೆ ಸೌತ್ ಅಮೇರಿಕಾ, ದಕ್ಷಿಣ ಅಮೇರಿಕಾ ಖಂಡ, ಮತ್ತು ಅಮೇರಿಕಾದ ಕೆಲವು ವಸಾಹತುಗಳ ಮೇಲೆ ಯಾರ ಹಕ್ಕಿದೆ, ಅವು ನಮಗೆ ಸೇರಿದ್ದು ಅಂತ ಇವರು, ಇಲ್ಲ ನಿಮಗಲ್ಲ ನಮಗೆ ಸೇರಿದ್ದು ಅಂತ. ಸೊ ಇಲ್ಲಿ ಇರುವ ವಸಾಹತುಗಳ ಕುರಿತು ಇವರಿಬ್ಬರ ನಡುವೆ ಯುದ್ಧ ಯುರೋಪ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಅದನ್ನು ಸಪ್ತವಾರ್ಷಿಕ ಯುದ್ಧ, 7 ವರ್ಷಗಳ ಯುದ್ಧ ಅಂತ ಕರೀತಾರೆ. ಸೊ ಈ ಯುದ್ಧ ಇಲ್ಲಿ ಸ್ಟಾರ್ಟ್ ಆದ ಕೂಡಲೇ ಆಟೋಮ್ಯಾಟಿಕಲಿ, ಈಗ ಬೋರ್ಡ್ ನೋಡಿ, ಇದರ ಪರಿಣಾಮ ಭಾರತದ ಮೇಲಾಯಿತು. ಇದರ ಇಂಪ್ಯಾಕ್ಟ್ ಎಲ್ಲಿ ಆಯಿತು ಅಂದರೆ ನಮ್ಮ ಮೇಲೆ, ಕರ್ನಾಟಕ ಪ್ರಾಂತ್ಯದಲ್ಲಿ ಆಯಿತು. ಸೊ ಅಲ್ಲಿ ಯುದ್ಧ ಸ್ಟಾರ್ಟ್ ಆಗಿದ್ದಕ್ಕೆ ಅದರ ಎಫೆಕ್ಟು ಇಲ್ಲಿ ಕರ್ನಾಟಕದ ಮೇಲೆ ಉಂಟಾಗುತ್ತೆ. ಅಂದರೆ ಯುದ್ಧ ಫಸ್ಟು ಸ್ಟಾರ್ಟ್ ಆಗಿದ್ದು ಯುರೋಪ್ನಲ್ಲಿ, ಅದು ನೆನ್ಪಿಟ್ಕೊಳ್ಳಿ. ಅದರ ಇಂಪ್ಯಾಕ್ಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದರ ಪರಿಣಾಮ ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ, ದಕ್ಷಿಣ ಭಾಗದಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಯುದ್ಧದ ವಿಶೇಷತೆ ಏನು ಅಂದರೆ, ದ ಹೈಲೈಟ್ ಅಂತ ಹೇಳ್ತೀವಿ. ಈ ಯುದ್ಧದ ಭಾಳ ಇಂಪಾರ್ಟೆಂಟ್ ಹೈಲೈಟ್ ಅಂದರೆ ದ ಯೂಸ್ ಆಫ್ ನೇವಿ. ಮೊದಲ ಬಾರಿಗೆ ನೌಕಾಪಡೆಗಳನ್ನು ಬಳಸಲಾಗುತ್ತೆ. ಯೂಸ್ ಆಫ್ ನೇವಿ ಅಂತ ಹೇಳ್ತೀವಿ.
ಈ ಮುಂಚೆ ನಡೆದಂಥ ಯುದ್ಧಗಳಲ್ಲಿ ನೌಕಾಪಡೆಗಳನ್ನು ನಾವು ಬಳಸಿರಲಿಲ್ಲ. ಅಂದರೆ ಯುದ್ಧ ನೌಕೆಗಳು ಬಳಕೆ ಆಗಿರಲಿಲ್ಲ. ಕೇವಲ ಆರ್ಮಿ ಅಂದರೆ ಲ್ಯಾಂಡ್ ಆರ್ಮಿ ಅಂತ ಹೇಳ್ತೀವಿ ಅದಕ್ಕೆ ಇಂಗ್ಲೀಷಲ್ಲಿ. ಲ್ಯಾಂಡ್ ಆರ್ಮಿ ಮಾತ್ರ ಬಳಕೆಯಾಗಿತ್ತು. ಆದರೆ ಈ ಯುದ್ಧದಲ್ಲಿ ಮೊದಲ ಬಾರಿಗೆ, ನೆನ್ಪಿಟ್ಕೊಳ್ಳಿ ಅದನ್ನು ಎಕ್ಸಾಮ್ನಲ್ಲಿ ಕೇಳ್ತೇನೆ, ಪ್ರಥಮ ಬಾರಿಗೆ ಯಾವ ಯುದ್ಧದಲ್ಲಿ ನೌಕಾಪಡೆ ಬಳಕೆಯಾಯಿತು ಅಂತ ಕೇಳಿದ್ದೇನೆ. ದಟ್ ಈಸ್ ಥರ್ಡ್ ಕರ್ನಾಟಿಕ್ ವಾರ್. ಫಸ್ಟ್ ಟೈಮು ಯುದ್ಧ ನೌಕೆಗಳನ್ನು ಇಬ್ಬರೂ ಬಳಸ್ತಾರೆ. ಬ್ರಿಟಿಷರು ಬಳಸ್ತಾರೆ, ಫ್ರೆಂಚರು ಬಳಸ್ತಾರೆ. ಸೊ ಈಗ ಅದರ ನಾಯಕತ್ವವನ್ನು ಯಾರು ವಹಿಸ್ಕೊಳ್ತಾರೆ ಅಂತ ನಾನು ಈ ಕಡೆ ಬರಿತೀನಿ. ಒಂದು ಕಡೆಗೆ ಬ್ರಿಟಿಷ್ ಅಂತ ಬರ್ಕೊಳ್ಳಿ, ಈ ಕಡೆ ಫ್ರೆಂಚ್ ಅಂತ ಬರೀರಿ. ಸೊ ಈಗ ಇಬ್ಬರೂ ಕೂಡ ಇಲ್ಲಿ ಹೋರಾಟಕ್ಕೆ ಇಳಿತಾ ಇದ್ದಾರೆ. ಬ್ರಿಟಿಷ್ ವರ್ಸಸ್ ಫ್ರೆಂಚ್. ಎಲ್ಲಿ ದಿಸ್ ಈಸ್ ಲಾಸ್ಟ್. ಇದಾದಮೇಲೆ ಇವರ ಯುದ್ಧ ಮುಗಿದು ಹೋಗುತ್ತೆ. ಇಟ್ಸ್ ದ ಲಾಸ್ಟ್ ಪಾಯಿಂಟ್. ಸೊ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಫೈನಲ್ ವಾರ್ ಈಗ ಇಲ್ಲಿ ನಮ್ಮ ದೇಶದಲ್ಲಿ ನಡೆಯುತ್ತೆ. ಬ್ರಿಟಿಷರ ನೇತೃತ್ವವನ್ನು ಯಾರು ವಹಿಸ್ಕೊಂಡಿದ್ರು ಅಂದರೆ ಲಾರ್ಡ್ ನೆಲ್ಸನ್ ಅಂತ ಅವನ ಹೆಸರು. ಭಾಳ ಫೇಮಸ್ ಆದಂತಹ ದಂಡನಾಯಕ ಲಾರ್ಡ್ ನೆಲ್ಸನ್. ಅವನಿಗೆ ಒಂದು ಟೈಟಲ್ ಇದೆ, ಇತಿಹಾಸಕಾರರು ಬಿರುದು ಕೊಟ್ಟಿದ್ದಾರೆ. ಏನಂತ? ಲಾರ್ಡ್ ಆಫ್ ದ ಸೀಸ್ ಅಂತ ಕರೀತಾರೆ. ಸಮುದ್ರಗಳ ಅಧಿಪತಿ ಅಂತ ಕರೀತಾರೆ. ಸಿ ಅಂದರೆ ಸಮುದ್ರ. ಲಾರ್ಡ್ ಆಫ್ ದ ಸೀಸ್ ಅಂತ ಅವನಿಗೆ ಬಿರುದಿದೆ. ಜೊತೆಗೆ ನಿಮ್ಮ ವಿದ್ಯಾರ್ಥಿಗಳ ಭಾಷೆಯಲ್ಲಿ ಹೇಳೋದಾದರೆ ಸೋಲಿಲ್ಲದ ಸರದಾರ ಅಂತ. ಅವನು ಎಲ್ಲೆಲ್ಲಿ ಹೋಗ್ತಾನೋ ಎಲ್ಲ ಯುದ್ಧಗಳನ್ನು ಗೆದ್ದು ಅವನ ಜೀವನದಲ್ಲೇ ಸೋಲು ಅನ್ನೋದು ಅವನ ಡಿಕ್ಷನರಿಯಲ್ಲೇ ಇರಲಿಲ್ಲ. ಅವನು ನೂರಾರು ಯುದ್ಧಗಳನ್ನು ಮಾಡಿದ್ದ ಯುರೋಪ್ನಲ್ಲಿ. ಒಂದೇ ಒಂದು ಬಾರಿ ಕೂಡ ಅವನು ಸೋತಿರಲಿಲ್ಲ. ಅಂಥ ಒಂದು ಬ್ಯಾಕ್ಗ್ರೌಂಡ್ ಯಾರಿಗಿತ್ತು? ಲಾರ್ಡ್ ನೆಲ್ಸನ್. ಅವನೇನು ಮಾಡ್ತಾನೆ? ಬ್ರಿಟಿಷ್ ನೌಕಾಪಡೆಯ ನೇತೃತ್ವವನ್ನು ವಹಿಸ್ಕೊಳ್ತಾನೆ. ನಾನು ಯುದ್ಧ ನಡೆಸ್ತೇನೆ ಅಂತ. ಈ ಕಡೆ ಫ್ರೆಂಚ್ ನೌಕಾಪಡೆಯ ನೇತೃತ್ವವನ್ನು, ಫ್ರೆಂಚ್ ನೇವಿ ಅಂತ ಇಲ್ಲಿ ಬರ್ಕೊಳ್ರಿ, ಫ್ರೆಂಚ್ ನೌಕಾಪಡೆಯ ನೇತೃತ್ವವನ್ನು ಯಾರು ವಹಿಸ್ಕೊಳ್ತಾರೆ? ಲಾ ಬೋಡೇಂಜ್ ಅಂತ ಅವನ ಹೆಸರು. ಅವರ ಹೆಸರುಗಳು ಸ್ವಲ್ಪ ಡಿಫ್ರೆಂಟ್ ಆಗಿವೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಫ್ರಾನ್ಸ್ ದೇಶದ ಹೆಸರುಗಳವು. ಲಾ ಬೋಡೇಂಜ್ ಅಂತ ಅವನ ಹೆಸರು, ಅಧಿಕಾರಿಯ ಹೆಸರು. ಲಾ ಬೋಡೇಂಜ್ ಅನ್ನುವಂಥವನು ಫ್ರೆಂಚ್ ನೌಕಾಪಡೆಯ ನೇತೃತ್ವ ವಹಿಸ್ಕೊಳ್ತಾನೆ. ಲಾರ್ಡ್ ನೆಲ್ಸನ್ ಬ್ರಿಟಿಷರ ನೇತೃತ್ವ ವಹಿಸ್ಕೊಳ್ತಾನೆ. ಇವರಿಬ್ಬರ ನಡುವೆ ಘನಘೋರವಾದ ಯುದ್ಧ ನಡೆಯುತ್ತೆ. ಎಲ್ಲಿ? ನಿಯರ್ ಮೆಡ್ರಾಸ್. ಮಡ್ರಾಸ್ ಬಳಿ ಘನಘೋರವಾದ ಯುದ್ಧ ಇವರಿಬ್ಬರ ನಡುವೆ ನಡೆಯುತ್ತೆ. ಮಡ್ರಾಸ್ ಹತ್ತಿರದಲ್ಲಿ ಘನಘೋರವಾದಂಥ ಯುದ್ಧ ನೌಕಾಪಡೆಗಳ ನಡುವೆ ನಡೆಯುತ್ತೆ. ಈ ಯುದ್ಧದಲ್ಲಿ ಸೋಲು ಯಾರಿಗಾಗುತ್ತೆ ಅಂದರೆ ಲಾ ಬೋಡೇಂಜ್. ಇವನಿಗೆ ಹೀನಾಯವಾದ ಸೋಲು ಇವನಿಗೆ ಸಂಭವಿಸುತ್ತೆ. ಯಾರಿಗೆ? ಫ್ರೆಂಚರ ನೌಕಾಪಡೆಯ ಮುಖ್ಯಸ್ಥ ಲಾ ಬೋಡೇಂಜ್ ವಾಸ್ ಬ್ಯಾಡ್ಲಿ ಡಿಫೀಟೆಡ್. ಹಿ ವಾಸ್ ಕ್ರಶ್ಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದರೆ ಸೋತು ಸುಣ್ಣಾಗಿ ಹೋಗ್ಬಿಟ್ಟ ಅಂತಾರಲ್ಲ ಹಾಗೆ. ಹಿ ವಾಸ್ ಕ್ರಶ್ಡ್ ಬೈ ಲಾರ್ಡ್ ನೆಲ್ಸನ್. ಮತ್ತು ಬ್ರಿಟಿಷರಿಗೆ ಏನೊಂದು ಖುಷಿ ಇತ್ತು ಅಂದರೆ ಇವನು ಎಲ್ಲೆಲ್ಲಿ ಯುದ್ಧಕ್ಕೆ ಹೋಗ್ತಾನೋ ಅಲ್ಲಿ ಗೆಲುವು 100%. ಅದು ಸೋಲು ಪ್ರಶ್ನೆ ಇಲ್ಲೇ ಇಲ್ಲ. 100% ಅವನು ಎಲ್ಲಿ ಹೋಗ್ತಾನೆ ಅವನು ಯುದ್ಧವನ್ನು ಗೆಲ್ತಾ ಇದ್ದ. ಹಾಗಾಗಿ ಅವರು ಅಂದುಕೊಂಡಂತೆ ಬ್ರಿಟಿಷರಿಗೆ ಗೆಲುವು ಈ ಯುದ್ಧದಲ್ಲಿ ಬರುತ್ತೆ. ಲಾರ್ಡ್ ನೆಲ್ಸನ್ ಡಿಫೀಟೆಡ್ ಲಾ ಬೋಡೇಂಜ್ ನಿಯರ್ ಮಡ್ರಾಸ್. ಮಡ್ರಾಸ್ ಬಳಿ ದೊಡ್ಡ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಅಂದರೆ ಬೇ ಆಫ್ ಬೆಂಗಾಲ್, ಇಲ್ಲಿ ನಾನು ಮಡ್ರಾಸ್ ಅಂತ ಹೇಳಿದರೆ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬೇ ಆಫ್ ಬೆಂಗಾಲ್, ಬಂಗಾಳ ಕೊಳ್ಳಿಯ ಹತ್ತಿರದಲ್ಲಿ ಈ ಯುದ್ಧ ನಡೆಯುತ್ತೆ. ಬಂಗಾಳ ಕೊಲ್ಲಿ ಅದು ನಿಮಗೆ ಗೊತ್ತಿದೆ. ಬೇ ಆಫ್ ಬೆಂಗಾಲ್ ಅಂದರೆ ಜಾಗ್ರಫಿಯಲ್ಲಿ ಓದಿರ್ತೀರಿ. ಅಲ್ಲಿ ಯುದ್ಧ ನಡೆದು ಫ್ರೆಂಚರಿಗೆ ಸೋಲಾಗುತ್ತೆ. ಇದು ಒಂದು ಕಡೆಗೆ. ಇನ್ನು ಮತ್ತೊಂದು ಕಡೆ ಕೂಡ ಇಲ್ಲಿ ಯುದ್ಧ ನಡೆಯುತ್ತೆ. ಅದನ್ನು ಲ್ಯಾಂಡ್ ಬ್ಯಾಟಲ್ ಅಂತ ಹೇಳ್ತೀವಿ. ಈ ಥರ ಒಂದು ಲೈನ್ ಮಾಡ್ಕೊಳ್ಳಿ. ಇದು ನೌಕಾಯುದ್ಧ. ಲ್ಯಾಂಡ್ ಬ್ಯಾಟಲ್ನಲ್ಲಿ ಇಲ್ಲಿ ಇನ್ನೊಂದು ಥರದ ಫೈಟು ನಡೆಯುತ್ತೆ. ಅಂದರೆ ಭೂಮಿಯ ಮೇಲೆ ನಡೆದ ಯುದ್ಧ ಅಂತ ನೀವು ಬೇಕಾದ್ರೆ ಬರ್ಕೊಳ್ಬೋದು. ಲ್ಯಾಂಡ್ ಬ್ಯಾಟಲ್ ಅದು ಸಮುದ್ರದಲ್ಲಿ, ಇದು ನೆಲದ ಮೇಲೆ. ಸೊ ಇಲ್ಲಿ ಬ್ರಿಟಿಷರ ನೇತೃತ್ವವನ್ನು ಯಾರು ವಹಿಸ್ಕೊಳ್ತಾರೆ? ಭಾಳ ಫೇಮಸ್ ವ್ಯಕ್ತಿ ಮತ್ತು ನಿಮ್ಮ ಎಕ್ಸಾಮ್ನಲ್ಲಿ ಅವನ ಬಗ್ಗೆ ಗ್ಯಾರಂಟಿ ಕ್ವಶನ್ ಬರುತ್ತೆ. ಅವನ ಹೆಸರು ನೆನ್ಪಿಟ್ಕೊಳ್ಳಿ. ಐರ್ ಕೂಟ್ ಅಂತ ಅವನ ಹೆಸರು. ಬ್ರಿಟಿಷ್ ಅಧಿಕಾರಿಯ ಹೆಸರು ಐರ್ ಕೂಟ್. ಜನರಲ್ ಐರ್ ಕೂಟ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಇದರ ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಬ್ರಿಟಿಷರ ಸೇನೆಯ ನೇತೃತ್ವವನ್ನು ವಹಿಸ್ಕೊಳ್ತಾನೆ. ಜನರಲ್ ಐರ್ ಕೂಟ್ ಅಂತ ಅವನ ಹೆಸರು. ವೆರಿ ಪವರ್ಫುಲ್ ಫೆಲೋ. ಈ ಕಡೆಗೆ ಫ್ರೆಂಚ್ ಏನು ಸೇನೆ ಇದೆ, ಆ ಫ್ರೆಂಚರ ಸೇನೆಯ ನಾಯಕತ್ವವನ್ನು ಯಾರು ವಹಿಸ್ಕೊಳ್ತಾರೆ? ಕರ್ನಲ್ ಬುಸ್ಸಿ ಅಂತ ಅವನ ಹೆಸರು. BUSSY. ಇವೆಲ್ಲ ಫ್ರೆಂಚ್ ಹೆಸರುಗಳಾದ್ದರಿಂದ ಸ್ವಲ್ಪ ನಿಮಗದು ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಅನಿಸ್ಬೋದು.
ಆದರೂ ಅನಿವಾರ್ಯ, ನಾವು ನೆನ್ಪಿಟ್ಕೊಳ್ಳೇಬೇಕು ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ. ಕರ್ನಲ್ ಬುಸ್ಸಿ ಅಂತ ಅವನ ಹೆಸರು, ಜನರಲ್ ಐರ್ ಕೂಟ್ ಅಂತ ಬ್ರಿಟಿಷ್ ಅಧಿಕಾರಿಯ ಹೆಸರು. ಸೊ ಇವರಿಬ್ಬರ ನಡುವೆ ಬಹುದೊಡ್ಡ ಹೋರಾಟ ನಡೆಯುತ್ತೆ. ಪ್ಲೇಸಲ್ಲಿ, ವಾಟ್ ಇಸ್ ದ ಪ್ಲೇಸ್? ನೀವೆಲ್ಲೋ ಹಾದಿ ಬೀದಿಯಲ್ಲಿ ಸಪ್ತಾಪುರ ಮೇನ್ ರೋಡಲ್ಲಿ ಫೈಟ್ ಮಾಡೋಕ್ಕಾಗಲ್ಲ. ಎಲ್ಲಿ ಯುದ್ಧ ನಡೀತು ಅಂತಂದರೆ ಆ ಪ್ಲೇಸನ್ನು ನೆನ್ಪಿಟ್ಕೊಳ್ಳಿ, ಅದು ಅಂತಿಮವಾದಂಥ ಯುದ್ಧ. ಅದನ್ನ ಯಾಕೆ ಗೊತ್ತೇ ಹೇಳ್ತಿದ್ದೀನಿ ಅಂದರೆ ಇದಾದಮೇಲೆ ಯಾವ ಯುದ್ಧಗಳಾಗಲ್ಲ. ದ ಪ್ಲೇಸ್ ಈಸ್ ಕಾಲ್ಡ್ ವಾಂಡಿ ವಾಶ್. ಅದನ್ನು ವಾಂಡಿ ವಾಶ್ ಕದನ ಅಂತ ಭಾಳ ಫೇಮಸ್ ಆಗಿದೆ. ವಾಂಡಿ ವಾಶ್ ಬ್ಯಾಟಲ್, ಇವರಿಬ್ಬರ ನಡುವೆ ಘನಘೋರವಾದ ಯುದ್ಧ ನಡೆಯುತ್ತೆ. 1760 ಯುದ್ಧ ನಡೆದಿದ್ದು 1760. ಪ್ಲೇಸ್ ಈಸ್ ವಾಂಡಿ ವಾಶ್. ಇದು ಬ್ರಿಟಿಷರು ಕೊಟ್ಟಂಥ ಹೆಸರು. ಆ್ಯಕ್ಚುಲಿ ನೀವು ಇತಿಹಾಸದಲ್ಲಿ ತೆಗೆದು ನೋಡಿದರೆ ಆ ಸ್ಥಳದ ಹೆಸರು ವಂಡವಾಸ ಅಂತ. ತಮಿಳು ಭಾಷೆಯಲ್ಲಿ ನೀವು ಹೋದರೆ ಅದನ್ನು ವಂಡವಾಸ ಅಂತ ಕರೀತಾರೆ. ಬಟ್ ನಿಮ್ಗೆ ಗೊತ್ತಿದೆ, ಬ್ರಿಟಿಷರಿಗೆ ಕೆಲವು ಶಬ್ದಗಳನ್ನ ಉಚ್ಚಾರ ಮಾಡಲಿಕ್ಕೆ ಬರ್ತಿರಲಿಲ್ಲ. ಸೊ ವಂಡವಾಸ ಇದ್ದಿದ್ದು ಬ್ರಿಟಿಷರ ಬಾಯಲ್ಲಿ ಏನಾಯಿತು, ವಾಂಡಿ ವಾಶ್ ಆಯಿತು. ಅವ್ರಿಗೆ ಅನ್ಲಿಕ್ಕೆ ಬರ್ತಿರಲಿಲ್ಲ. ಈಗ ನೋಡಿ, ನಮ್ಮ ಪ್ರದೇಶದ ಹೆಸರು ಕನ್ನಡ ಅಂತಿತ್ತು. ಬ್ರಿಟಿಷರಿಗೆ ಕನ್ನಡ ಅನ್ಲಿಕ್ಕೆ ಬರ್ತಿರಲಿಲ್ಲ. ಅವರೇನಂದರು, ಕ್ಯಾನರಾ ಅಂತ ಕರೆದ್ರು. ಈಗೂ ಕೆನರಾ ಅಂತಲೇ ಉಳ್ಕೊಂಡಿದೆ. ಈಗೂ ಕೆನರಾ ಇದೆ, ನಾರ್ತ್ ಕೆನರಾ, ಸೌತ್ ಕೆನರಾ. ಆ್ಯಕ್ಚುಲಿ ಕೆನರಾ ಅಂದರೆ ಕನ್ನಡ ಅಂತ ಅರ್ಥ. ಅವರಿಗೆ ಕನ್ನಡ ಅನ್ಲಿಕ್ಕೆ ಬರ್ತಿರಲಿಲ್ಲ, ಕ್ಯಾನರಾ ಅಂತಿದ್ರು. ಈಗೂ ಹಾಗೆ ನಿಮ್ಮ ಬ್ಯಾಂಕ್ ಹೆಸರು ಕೂಡ ಕೆನರಾ ಬ್ಯಾಂಕ್ ಅಂತಿದೆ. ಅಲ್ಲಿ ಇರೋರನ್ನ ಕೇಳಿ ನೋಡ್ರಿ, ಯಾಕ್ರಿ ಈ ಹೆಸರು ಬಂತಂದ್ರೆ ಗೊತ್ತಿರಲ್ಲ ಅವ್ರಿಗೆ. ಕೆನರಾ ಬ್ಯಾಂಕ್ ಅಂದರೆ ಕನ್ನಡ ಬ್ಯಾಂಕ್ ಅಂತ ಅರ್ಥ ಅದು. ಸೊ ಹಾಗಾಗಿ ಅದರ ಹೆಸರು ವಂಡವಾಸ. ಅವ್ರಿಗೆ ಪ್ರೊನೌನ್ಸ್ ಮಾಡಬೇಕಾದಾಗ ವಾಂಡಿ ವಾಶ್ ಅಂತ ಹೇಳ್ತಾರೆ. ಓಕೆ, ಸೊ ವಾಂಡಿ ವಾಶ್ ಬ್ಯಾಟಲ್ 1760 ನಡೆಯುತ್ತೆ. ಈ ಯುದ್ಧದಲ್ಲಿ ಫ್ರೆಂಚರಿಗೆ ಹೀನಾಯವಾದ ಸೋಲಾಗುತ್ತೆ. ಅಂತಿಮ ಸೋಲು, ಬರೀ ಸೋಲಲ್ಲ, ಅಂತಿಮವಾದ ಸೋಲು. ಫ್ರೆಂಚರಿಗೆ ಅಂತಿಮವಾದ ಸೋಲಾಗುತ್ತೆ, ಬ್ರಿಟಿಷರಿಗೆ ಅಂತಿಮವಾದ ಗೆಲುವು. ಅವರಿಗೆ ಸೋಲಾದರೆ ಇವರಿಗೆ ಗೆಲುವು, ಆಬ್ವಿಯಸ್ಲಿ. ಓಕೆ, ಅದು ಮೂಡ್ತಾ ಇಲ್ಲ. ಹಾಂ, ಓಕೆ. ಸೊ ಅಂತಿಮವಾದ ಗೆಲುವು ಬ್ರಿಟಿಷರಿಗಾಗುತ್ತೆ. ಫೈನಲ್ ವಿಕ್ಟ್ರಿ ಫಾರ್ ದ ಬ್ರಿಟಿಷರ್ಸ್, ಫೈನಲ್ ಡಿಫೀಟ್ ಫಾರ್ ದ ಫ್ರೆಂಚ್. ಫ್ರೆಂಚರಿಗೆ ಅಂತಿಮ ಸೋಲು, ಇವರಿಗೆ ಅಂತಿಮ ಗೆಲುವಾಗಿ ಈ ಯುದ್ಧ ಹೇಗೆ ಎಂಡ್ ಆಗುತ್ತೆ ಅಂದರೆ ವಿತ್ ಎ ಟ್ರೀಟಿ. ಆ ಟ್ರೀಟಿ ಹೆಸರು ಇಲ್ಲಿ ಬರೀತೀನಿ, ಟ್ರೀಟಿ ಆಫ್ ಪ್ಯಾರಿಸ್. ಪ್ಯಾರಿಸ್ ಶಾಂತಿ ಒಪ್ಪಂದ ಅಂತ ಅದು ಇತಿಹಾಸದಲ್ಲಿ ಫೇಮಸ್ ಆಗಿದೆ. 1763 1763ರಲ್ಲಿ ಫ್ರಾನ್ಸಿನ ರಾಜಧಾನಿ ಪ್ಯಾರಿಸ್ಸಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅದನ್ನು ಪ್ಯಾರಿಸ್ ಶಾಂತಿ ಒಪ್ಪಂದ ಅಂತ ಹೇಳ್ತೀವಿ. ಆ ಒಪ್ಪಂದದೊಂದಿಗೆ ಈ ಹೋರಾಟಗಳು ಎಂಡ್ ಆಗ್ತವೆ. ಈ ಒಪ್ಪಂದದ ಕರಾರು ಏನು ಅಂದರೆ, ಇನ್ನು ಮುಂದೆ ಭಾರತದಲ್ಲಿ ಫ್ರೆಂಚರು ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಫ್ರೆಂಚರು ರಾಜಕೀಯದಲ್ಲಿ ಪ್ರವೇಶ ಮಾಡುವಂತಿಲ್ಲ. ಅವರು ಏನೇ ಇದ್ದರೂ ವ್ಯಾಪಾರಕ್ಕಷ್ಟೇ ಸೀಮಿತ, ರಾಜಕೀಯಕ್ಕೆ ಅವರು ಬರುವಂತಿಲ್ಲ, ವ್ಯಾಪಾರಕ್ಕಷ್ಟೇ ಸೀಮಿತ. ಅಥವಾ ಅದನ್ನು ಇಂಡೈರೆಕ್ಟ್ಲಿ ಹೇಳೋದಾದರೆ, ಇನ್ನು ಮುಂದೆ ಭಾರತದಲ್ಲಿ ಬ್ರಿಟಿಷರು ಅಂತಿಮ ಅಧಿಕಾರವನ್ನು ಪಡೀತಾರೆ. ಬ್ರಿಟಿಷ್ ಬಿಕೇಮ್ ದ ಫೈನಲ್ ಅಥಾರಿಟಿ. ಬ್ರಿಟಿಷರು ಸಾರ್ವಭೌಮರು. ಇನ್ಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನೇ ಎಲ್ಲರೂ ಕೇಳಬೇಕು. ಸಾರ್ವಭೌಮರು ಅಂದರೆ ಫೈನಲ್ ಅಥಾರಿಟಿ ಬ್ರಿಟಿಷರಿಗೆ ಬರುತ್ತೆ. ಫ್ರೆಂಚರು ರಾಜಕೀಯಕ್ಕೆ ಇನ್ಮೇಲೆ ತಲೆ ಹಾಕುವಂತಿಲ್ಲ. ಅರ್ಥಾತ್ ಆಡುಭಾಷೆಯಲ್ಲಿ ಹೇಳೋದಾದರೆ, ಇದು ಆದಮೇಲೆ ಫ್ರೆಂಚರಿಗೂ ಬ್ರಿಟಿಷರಿಗೂ ಯಾವ ಯುದ್ಧಗಳು ಭಾರತದಲ್ಲಿ ನಡೆಯಿಲ್ಲ. ಇಟ್ಸ್ ಅ ಲಾಸ್ಟ್ ವಾರ್ ಬಿಟ್ವೀನ್ ಬ್ರಿಟಿಷರ್ಸ್ ಆ್ಯಂಡ್ ಫ್ರೆಂಚ್. ಆ ಒಂದು ಶಾಂತಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ ಆದಮೇಲೆ ಮುಂದೆ ಬ್ರಿಟಿಷರು ಈ ದೇಶವನ್ನು ಆಳುವುದಕ್ಕೆ ರೆಡಿ ಆಗ್ತಾರೆ. ದೇ ಗೆಟ್ ರೆಡಿ ಫಾರ್ ಮೇಕಿಂಗ್ ದ ವಾರ್. ಅದರೊಂದಿಗೆ ಈ ಮೂರೂ ಕರ್ನಾಟಕ ಯುದ್ಧಗಳು ಎಂಡ್ ಆಗ್ತವೆ. ಆ ಯುದ್ಧಗಳ ಸಾರಾಂಶ ಇಷ್ಟೇ, ಇಬ್ಬರೂ ತಮ್ಮ ಸಾಮ್ರಾಜ್ಯ ಕಟ್ಟಲಿಕ್ಕೆ ಬಂದಿದ್ದರು, ಪ್ರಯತ್ನ ಮಾಡಿದ್ರು. ಬಟ್ ಅದರಲ್ಲಿ ಫೈನಲ್ ಸಕ್ಸಸ್ ಆಗಿದ್ಯಾರು? ಬ್ರಿಟಿಷರೇ ಹೊರತು ಫ್ರೆಂಚರಲ್ಲ. ಮತ್ತು ಡೂಪ್ಲೆ ತನ್ನ ಕನಸನ್ನು ಮಾಡಿಕೊಳ್ಳಾರ್ದೇ ಅವನು ತನ್ನ ದೇಶಕ್ಕೆ ವಾಪಸ್ ಹೋಗ್ತಾನೆ, ಫ್ರಾನ್ಸ್ ದೇಶಕ್ಕೆ ವಾಪಸ್ ಹೋಗ್ತಾನೆ. ಅವನ ಸಾಮ್ರಾಜ್ಯ ಕಟ್ಟುವ ಕನಸು ನನಸಾಗಲ್ಲ. ಬಟ್ ಯಾರ ಕನಸು ನನಸಾಗುತ್ತೆ ಅಂದರೆ ರಾಬರ್ಟ್ ಕ್ಲೈವನ ಕನಸು ಇಲ್ಲಿ ನನಸಾಗುತ್ತೆ. ಮುಂದೆ ಅವನೇ ಅತಿ ಮುಖ್ಯವಾದ ಪಾತ್ರ ವಹಿಸಿ ಈ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಕಟ್ತಾನೆ. ಅದನ್ನು ನಾಳಿನ ಉಪನ್ಯಾಸದಲ್ಲಿ ಇನ್ನೂ 2 ಯುದ್ಧಗಳು ಬಾಕಿ ಇವೆ. ಬ್ಯಾಟಲ್ ಆಫ್ ಪ್ಲಾಸಿ,
ಬ್ಯಾಟಲ್ ಆಫ್ ಬಕ್ಸಾರ್ ಅಂತ ಅದನ್ನು ಹೇಳಿಬಿಟ್ಟು ಆಮೇಲೆ ಗವರ್ನರ್ ಜನರಲ್ಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಸೊ ಐ ಹೋಪ್ ಆ ಕರ್ನಾಟಕ ಯುದ್ಧಗಳ ವಿವರಣೆ ನಿಮಗೆ ಅರ್ಥ ಆಗಿದೆ, ಸರಿಯಾಗಿ ನೆನಪಿಟ್ಕೊಂಡಿದ್ದೀರಿ, ಮತ್ತು ಆ ಪಾಯಿಂಟ್ಸು, ಹೆಸರುಗಳು ಅದನ್ನೆಲ್ಲ ಸರಿಯಾಗಿ ನೆನಪಿಟ್ಕೊಳ್ಳಿ. ಇದ್ರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ. ಪ್ರತಿ ವರ್ಷ KS ಕರ್ನಾಟಕ ಯುದ್ಧಗಳ ಮೇಲೆ ಒಂದು ಗ್ಯಾರಂಟಿ ಕ್ವಶನ್ ಇರುತ್ತೆ. ಸೊ ಪ್ಲೀಸ್ ರಿಮೆಂಬರ್ ದ ಫ್ಯಾಕ್ಟ್ಸ್, ನೇಮ್ಸ್ ಆ್ಯಂಡ್ ಅದರ್ ಡೀಟೇಲ್ಸನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಓಕೆ, ಸೊ ಅದರೊಂದಿಗೆ ಈಗಿನ ಚರ್ಚೆಯನ್ನು ನಿಲ್ಲಿಸ್ತೇನೆ. ನಾಳೆ ಆ ಬ್ಯಾಟಲ್ ಆಫ್ ಪ್ಲಾಸಿ ಆಗಲೇ ಸ್ಕ್ರೀನಲ್ಲಿ ಬರ್ತಾ ಇದೆ. ಬ್ಯಾಟಲ್ ಆಫ್ ಪ್ಲಾಸಿ 1757, ಆಮೇಲೆ ಬ್ಯಾಟಲ್ ಆಫ್ ಬಕ್ಸಾರ್ 1764. ಇನ್ನೆರಡು ಯುದ್ಧಗಳಿವೆ. ಅದನ್ನು ನೀವು ತಿಳ್ಕೊಂಡ್ರೆ ಅಲ್ಲಿಗೆ ಯುದ್ಧಗಳೆಲ್ಲ ಮುಗಿತವೆ, ಬ್ರಿಟಿಷರ ಆಡಳಿತ ಸ್ಟಾರ್ಟ್ ಆಗುತ್ತೆ. ಅದರ ವಿವರಣೆಯನ್ನು ನಾನು ಮುಂದಿನ ಚರ್ಚೆಯಲ್ಲಿ ಮುಂದುವರಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.